ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಕ್ಲಾಸ್ನಾಗ ಏನು ಮಾಡಿದ್ದಪ್ಪ ಅಂತಂತಂದ್ರೆ ಲೆನ್ಸ್ ಮತ್ತು ಮಿರರ್ ಮ್ಯಾಗಿಂದ ಏನು ಮಾಡಿದ್ದು ಅಂದ್ರೆ ಹಿಂದಿನ ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು. ಇವತ್ತೇನು ಮಾಡೋಣಪ್ಪ ಅಂತಂದ್ರೆ ಫಿಸಿಕ್ಸ್ ಒಳಗೆ ಹೊಸ ಚಾಪ್ಟರ್ ಶಬ್ದ ಇದ್ರ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡೋಣ. ಶಬ್ದ ಅಂತರ ಹೆಂಗೆ ಉತ್ಪತ್ತಿ ಆಗುತ್ತದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಸೌಂಡ್, ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸೌಂಡ್ ಆ್ಯಂಡ್ ಹೌ ವಿಲ್ ಇಟ್ ಪ್ರೊಡ್ಯೂಸ್, ಇದ್ರ ಬಗ್ಗೆ ಏನು ಮಾಡೋಣಪ್ಪ ಅಂದ್ರೆ ನೋಡೋಣ. ಶಬ್ದ ಹೆಂಗೆ ಉತ್ಪತ್ತಿ ಆಗುತ್ತಪ್ಪ ಅಂತಂತಂದ್ರೆ ಕಣಗಳ ಕಂಪನದಿಂದ ಕಣಗಳ ಕಂಪನದಿಂದ ಅಂದರೆ ಏನ್ರಿ ಇಂಗ್ಲೀಷ್ನಾಗ ವೈಬ್ರೇಷನ್ ಆಫ್ ಪಾರ್ಟಿಕಲ್ಸ್. ಹಿಂಗಂದ್ರೆ ಏನ್ರಿ, ಶಬ್ದ ಉಂಟಾಗಲು ಕಾರಣ ಏನಪ್ಪ ಅಂತಂತಂದ್ರೆ ಅಲ್ಲಿರುವಂತಹ ಕಣಗಳ ಕಂಪನದಿಂದ. ಈಗ ನಾರ್ಮಲ್ ಆಗಿ ನೋಡ್ರಿ, ಯಾವುದೋ ಒಂದಿಗೆ ಶಬ್ದ ಏನೋ ಒಂದು ಪ್ರೊಡ್ಯೂಸ್ ಆಗಿರ್ಬೇಕು ಅಂತಂದ್ರೆ ಅಲ್ಲಿರುವಂಥ ಕಣಗಳು ಏನಾಗಬೇಕು ಅಂತಂದ್ರೆ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಬೇಕು, ಅಂದ್ರೆ ಅವುಗಳು ಚಲನೆ ಉಂಟಾಗ ಸ್ಟಾರ್ಟ್ ಆಗಬೇಕು. ಅಂದಾಗ ಏನಾಗುತ್ತಪ್ಪ ಅಂತಂದ್ರೆ ಶಬ್ದ ಉತ್ಪತ್ತಿ ಆಗುತ್ತದೆ. ಈಗ ನೋಡ್ರಿ, ನೀವು ಮಾತಾಡ್ತಿರ್ತೀರಿ, ಉದಾಹರಣೆ ಏನಪ್ಪ ಅಂತಂದ್ರೆ ಈಗ ನೀವು ಮಾತಾಡುವಾಗ ಏನಪ್ಪ ಅಂತಂದ್ರೆ ನಿಮ್ದು ಇಲ್ಲಿ ವೋಕಲ್ ಕಾರ್ಡ್ ಇರ್ತದಲ್ಲ, ಧ್ವನಿ ಪೆಟ್ಟಿಗೆ ಅಲ್ಲಿ ಮುಟ್ಟು ನೋಡ್ರಿ, ಅಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ ನಿಮ್ಗೆ ವೈಬ್ರೇಟ್ ಆದಂಗೆ ಅನಿಸತಿ. ಇಲ್ಲಿ ಮುಟ್ಟು ನೋಡ್ರಿ, ವೈಬ್ರೇಟ್ ಆದಂಗೆ ಅನಿಸತಿ. ಯಾಕಪ್ಪ ಅಂತಂತಂದ್ರೆ ಅಲ್ಲಿ ಏನಾಕಿರ್ತಂದ್ರೆ ಗಾಳಿಯ ಕಣಗಳು ಏನಾಕಿರ್ತಪ್ಪ ಅಂತಂದ್ರೆ ವೈಬ್ರೇಷನ್ ಹಾಕಿರ್ತಾವೆ, ಅದರಿಂದ ಏನಾಕಿರತ್ತಪ್ಪ ಅಂದ್ರೆ ಶಬ್ದ ಉತ್ಪತ್ತಿ ಆಗಿರತ್ತೆ. ಹಂಗೆ ನೀವು ಇನ್ನೊಂದು ಉದಾಹರಣೆ ತಗೋರಿ. ಈಗ ಹಿಂಗೇನಾರು ಒಂದು ಚಿಟಿಕೆ ಹೊಡ್ರಿ ಅಂತೇಳಿ ತಿಳ್ಕೊರಿ, ಚಿಟಿಕೆ ಅದು ಹೊಡೆದ್ರಪ್ಪ, ಇಲ್ಲೂ ಸೌಂಡ್ ಉತ್ಪತ್ತಿ ಆಗುತ್ತೆ. ಅಲ್ಲಿ ಯಾವಾಗ ಸೌಂಡ್ ಉತ್ಪತ್ತಿ ಆಗುತ್ತಪ್ಪ ಅಂತಂತಂದ್ರೆ ಈ ಚಿಟಿಕೆ ಹೊಡೆದಾಗ ಅಲ್ಲಿರುವಂತಹ ಕಣಗಳು, ಗಾಳಿಯ ಕಣಗಳು ಏನಾಕವಪ್ಪ ಅಂತಂತಂದ್ರೆ ಕಂಪನ ಆಕಾವ, ಅಂದ್ರೆ ವೈಬ್ರೇಟಿಂಗ್ ಆಕಾವ ಅಲ್ಲಿ ಗಾಳಿಯ ಕಂಪನಗಳು. ಅವಾಗ ಏನಾಗುತ್ತಪ್ಪ ಅಂತಂತಂದ್ರೆ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ. ಹಂಗೆ ನೀವು ಚಪ್ಪಾಳೆ ಹೊಡೆದು ನೋಡ್ರಿ, ಹಿಂಗೆ ಎರಡು ಕೈಲಿ ಹಿಂಗೆ ಚಪ್ಪಾಳೆ ಹೊಡೆದಾಗ ಅಲ್ಲೂ ಶಬ್ದ ಉತ್ಪತ್ತಿ ಆಗುತ್ತೆ. ಆ ಶಬ್ದ ಎದಕ್ಕೆ ಉತ್ಪತ್ತಿ ಆಗುತ್ತಪ್ಪ ಅಂತಂದ್ರೆ ಆ ಎರಡು ಕೈಗಳು ಸೇರುವಂತಹ ಜಾಗದಲ್ಲಿ ಕಣಗಳು ಏನಾಕವಪ್ಪ ಅಂತಂತಂದ್ರೆ ನೀವು ಎರಡು ಹಿಂಗೆ ಕೈಲೇ ಬಡ್ದಾಗ ಅಲ್ಲೇ ಕಣಗಳು ವೈಬ್ರೇಟಿಂಗ್ ಆಗಿ ಸ್ಟಾರ್ಟ್ ಆಕಾವು. ಅವಾಗ ಏನಾಗುತ್ತಪ್ಪ ಅಂತಂತಂದ್ರೆ ಶಬ್ದ ಉತ್ಪತ್ತಿ ಆಗುತ್ತದೆ. ಇದೇನಪ್ಪ ಅಂತಂದ್ರೆ ಶಬ್ದ ಉತ್ಪತ್ತಿ ಆಗುವಂತಹ ವಿಧಾನ. ಹೆಂಗೆ ಉತ್ಪತ್ತಿ ಆಗುತ್ತೆ ರೀ? ಕಣಗಳ ಕಂಪನದಿಂದ, ವೈಬ್ರೇಷನ್ ಆಫ್ ಪಾರ್ಟಿಕಲ್ಸ್. ಆಮೇಲೆ ನಾವು ಏನು ಮಾಡ್ಬೇಕಪ್ಪ ಅಂತಂತಂದ್ರೆ ಬೆಳಕು ಅಧ್ಯಯನ ಮಾಡುವಾಗ ನೋಡಿದ್ದು, ಬೆಳಕಿನ ಗುಣಲಕ್ಷಣಗಳು ಏನು ಬರ್ತಾವು, ಬೆಳಕಿನ ಅಧ್ಯಯನಕ್ಕೆ ಏನಂತಾರು ಅಂಥೇಳಿ. ಆಮೇಲೆ ಅದ್ರ ಗುಣಲಕ್ಷಣಗಳು ಹೆಂಗೆ ಅವನ್ನೆಲ್ಲ ನಾವು ಸ್ಟಡಿ ಮಾಡಿದ್ದು. ಹಂಗೆ ಏನು ಮಾಡೋಣಪ್ಪ ಅಂತಂದ್ರೆ ಶಬ್ದ ಚಾಪ್ಟರ್ದಾಗೂ ಸ್ಟಡಿ ಮಾಡೋಣ. ಈ ಬೆಳಕಿನ ಶಬ್ದದ ಅಧ್ಯಯನಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಶಬ್ದದ ಅಧ್ಯಯನಕ್ಕೆ ಅಂತಾರಪ್ಪ ಅಂತಂದ್ರೆ ಅಕೋಸ್ಟಿಕ್ ಅಂತಾರೆ. ಏನಂತಾರು? ಅಕೋಸ್ಟಿಕ್. ಹಿಂಗೆ ನೆನ್ಪಿಟ್ಕೋರಿ ಇದನ್ನ. ಅವ್ರೇನು ಕೊಡ್ತಾರಪ್ಪ ಅಂತಂದ್ರೆ ಕನ್ನಡದಾಗ ಅಕೌಸ್ಟಿಕ್ ಅಂಥೇಳಿ ಕೊಡ್ತಾರೆ. ಧ್ವನಿಶಾಸ್ತ್ರ ಅಂತಾರೆ ಕನ್ನಡದಾಗ. ಅವ್ರು ಧ್ವನಿಶಾಸ್ತ್ರ ಕೊಡಂಗಿಲ್ಲ ರೀ. ಧ್ವನಿಶಾಸ್ತ್ರ ಕೊಟ್ರಂತಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಏನಂತಾರಪ್ಪ ಅಂತಂದ್ರೆ ಅಕೋಸ್ಟಿಕ್ ಅಂತ ಕರೀತಾರೆ. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಈಗ ಅಧ್ಯಯನ ಬಗ್ಗೆ ನೋಡಿದ್ದು, ಅಧ್ಯಯನ ಅಂದ್ರೆ ಏನಂತಾರೆ ಅಂತ ಹೇಳಿ ಈ ಥರದ ಶಬ್ದದ ಗುಣಲಕ್ಷಣ ಬಗ್ಗೆ ನೋಡೋಣ. ಒಂದೊಂದು ಗುಣಲಕ್ಷಣ ಬಗ್ಗೆ ನೋಡ್ಕೊಂಡು ತಗೋನು. ಏನು ಬರ್ತಾವಪ್ಪ ಅಂತಂತಂದ್ರೆ ಶಬ್ದದ ಗುಣಲಕ್ಷಣ ಒಳಗೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂತಂದ್ರೆ ಶಬ್ದ ಟ್ರಾವೆಲ್ ಆಗ್ಬೇಕಪ್ಪ ಅಂತಂದ್ರೆ, ಶಬ್ದ ಮೂಮೆಂಟ್ ಆಗ್ಬೇಕಂತಂತಂದ್ರೆ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಒಂದೇದೇನಪ್ಪ ಅಂತಂತಂದ್ರೆ ಗುಣಲಕ್ಷಣ ಏನಪ್ಪ ಅಂತಂದ್ರೆ ಶಬ್ದ ಉತ್ಪತ್ತಿ ಶಬ್ದ ಮೂಮೆಂಟ್ ಆಗ್ಬೇಕಂದ್ರೆ, ಶಬ್ದ ಚಲನೆ ಆಗ್ಬೇಕಂತಂತಂದ್ರೆ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಗುಣಲಕ್ಷಣಗಳು ಇಂಗ್ಲೀಷ್ನ ಏನಂತಾರೆ? ಕ್ಯಾರೆಕ್ಟರಿಸ್ಟಿಕ್ಸ್. ಒಂದೇದೇನಪ್ಪ ಅಂತಂತಂದ್ರೆ ಮಾಧ್ಯಮದ ಅವಶ್ಯಕತೆ ಇದೆ. ಈಗ ನೋಡ್ರಿ, ನೀವು ಬೆಳಕು ಅಧ್ಯಯನ ಮಾಡಿದಾಗ ಏನಪ್ಪ ಅಂತಂದ್ರೆ ಬೆಳಕು ವ್ಯಾಕ್ಯೂಮ್ದಾಗೂ ಮೂಮೆಂಟ್ ಆಕಿತ್ತು, ಅಂದ್ರೆ ವ್ಯಾಕ್ಯೂಮ್ದಾಗೂ ಚಲನೆ ಆಕಿತ್ತು. ಅದಕ್ಕೆ ಮಾಧ್ಯಮ ಅವಶ್ಯಕತೆ ಅನ್ನೋದೇ ಇರಾಕಿಲ್ಲ.
ಅದಕ್ಕೆ ಏನಂತಾರೆ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಮಾಧ್ಯಮದ ಅವಶ್ಯಕತೆ ಇರಲಿಲ್ಲ. ಆದ್ರೆ ಶಬ್ದ ಹಂಗಲ್ಲ. ಶಬ್ದ ಎಲ್ಲಾರ ಮೂಮೆಂಟ್ ಆಗಬೇಕು, ಎಲ್ಲಾರ ಚಲನೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಅಲ್ಲಿ ಏನಾರ ಮಾಧ್ಯಮ ಇರಲಿಲ್ಲಪ್ಪ ಅಂತಂತಂದ್ರೆ ಶಬ್ದ ಚಲನೆ ಆಗುವುದಿಲ್ಲ. ಏನಪ್ಪ ಮಾಧ್ಯಮ ಅಂತಂತಂದ್ರೆ, ಮಾಧ್ಯಮ ಅಂದ್ರೆ ನಾವು ಬೆಳಕಿನ ಕ್ಲಾಸಾಗ ನೋಡಿದ್ದು. ಮಾಧ್ಯಮ ಅಂತಂತಂದ್ರೆ ಅಲ್ಲಿ ವಾತಾವರಣ ಇರಬೇಕು, ಗಾಳಿ ಇರಬೇಕು, ಇಲ್ಲ ಅಂತಂದ್ರೆ ನೀರು ಇರಬೇಕು, ಇಲ್ಲ ಅಂತಂತಂದ್ರೆ ಯಾವುದೇ ರೀತಿಯಾದಂಥ ಲಿಕ್ವಿಡ, ಆಮೇಲೆ ಗ್ಯಾಸ, ಇಲ್ಲ ಅಂತಂತಂದ್ರೆ ಏನಪ್ಪ ಮತ್ತು ವಜ್ರ, ಹಿಂಗೆ ಒಟ್ಟು ಒಂದು ಮಾಧ್ಯಮ ಇರಬೇಕಲ್ಲಿ. ಆ ಮಾಧ್ಯಮ ಇತ್ತಪ್ಪ ಅಂತಂತಂದ್ರೆ ಅದ್ರ ಮೂಲಕ ಅಷ್ಟೇ ಶಬ್ದ ಏನಾಗುತ್ತೆ ಅಂದರೆ ಚಲನೆ ಆಗುತ್ತೆ. ಅದು ನಿರ್ವಾತದಲ್ಲಿ ಚಲನೆ ಆಗೋಲ್ಲ. ನಿರ್ವಾತ ಅಂತಂದ್ರೆ ಏನು ರೀ? ವ್ಯಾಕ್ಯೂಮ್ ಅಂತಂದ್ರೆ ಏನು ರೀ? ನಿರ್ವಾತ ಅಂತಂದ್ರೆ ಯಾವುದೇ ರೀತಿಯಾದ ವಾತಾವರಣ ಹೊಂದಿರಂಗಿಲ್ಲ, ಅಲ್ಲಿ ಯಾವುದೇ ಗಾಳಿ ಇರೋಂಗಿಲ್ಲ, ನೀರು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಅಂಥದ್ದಲ್ಲಿ ಏನಾಗಲ್ಲಪ್ಪ ಅಂತಂದ್ರೆ ಶಬ್ದ ಚಲನೆಯಾಗುವುದಿಲ್ಲ. ಶಬ್ದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಈ ಮಾಧ್ಯಮದ ಅವಶ್ಯಕತೆ ಐತೆ ಅಂಥೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಶಬ್ದಕ್ಕೆ ಯಾವ ರೀತಿಯಾದಂಥ ವೇವ್, ಅಲೆ ಅಂತ ಹೇಳಿ ಕರೀತಾರೆ ಅಂತಂದ್ರೆ ಮೆಕ್ಯಾನಿಕಲ್ ವೇವ್ ಅಂತ ಕರೀತಾರೆ. ಇವ್ಗೆ ಎಂಥ ವೇವ್ ಅಂತಾರೆ ರೀ? ಯಾಂತ್ರಿಕ ಅಲೆ. ಕನ್ನಡದಾಗ ಏನಂತಾರಪ್ಪ ಅಂತಂದ್ರೆ ಯಾಂತ್ರಿಕ ಅಲೆಗಳು. ಮೆಕ್ಯಾನಿಕಲ್ ವೇವ್ಸ್. ಅದ ನಾವು ಬೆಳಕು ಅಧ್ಯಯನ ಮಾಡುವಾಗ ಅವಕ್ಕೆ ಮೆಕ್ಯಾನಿಕಲ್ ವೇವ್ಸ್ ಅಂತಿರ್ಕಿಲ್ಲ. ಯಾಕೆ ಮೆಕ್ಯಾನಿಕಲ್ ವೇವ್ಸ್ ಅಂತಿರ್ಕಿಲ್ಲಪ್ಪ ಅಂತಂತಂದ್ರೆ ಬೆಳಕಿಗೆ ಮಾಧ್ಯಮದ ಅವಶ್ಯಕತೆ ಇರಲಿಲ್ಲ. ಯಾವುದಕ್ಕೆ ಮಾಧ್ಯಮದ ಅವಶ್ಯಕತೆ ಇರುತ್ತದೆಯೋ ಅಂಥವಕ್ಕೆ ಏನಂತಾರಪ್ಪ ಅಂತಂದ್ರೆ ಯಾಂತ್ರಿಕ ಅಲೆಗಳು ಅಂತ ಕರೀತಾರೆ, ಮೆಕ್ಯಾನಿಕಲ್ ವೇವ್ ಅಂತ ಕರೀತಾರೆ. ಅದ ಬೆಳಕಿಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತಂತಂದ್ರೆ ವಿದ್ಯುತ್ ಕಾಂತೀಯ ಅಲೆಗಳು ಅಂತ ಕರೀತಾರೆ. ಅವಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ, ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ವಿದ್ಯುತ್ ಕಾಂತೀಯ ಅಲೆಗಳು ಅಂತ ಕರೀತಾರೆ. ಇವಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರೀತಾರೆ. ಒಟ್ಟು ನಿಮ್ಗೆ ಮೆಕ್ಯಾನಿಕಲ್ ಅಂತಂದ್ರೆ ಏನಪ್ಪ, ಎದಕ್ಕೆ ಮಾಧ್ಯಮ ಬೇಕಲ್ಲ ಅದಕ್ಕೆ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರೀತಾರೆ. ಇದೊಂದು ನೆನ್ಪಿಟ್ಕೋರಿ. ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಈಗ ನೋಡ್ರಿ ಮಾಧ್ಯಮದ ಅವಶ್ಯಕತೆ ಇದೆ. ಯಾವ್ಯಾವ ಮಾಧ್ಯಮದ ಹೆಂಗೆ ಸ್ಪೀಡ್ ಹೋಗುತ್ತದ ಶಬ್ದ? ಈಗ ನೋಡ್ರಿ ಉದಾಹರಣೆ ಇದ ನಾರ್ಮಲ್ ಆಗಿ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟೈತಪ್ಪ ಅಂತಂತಂದ್ರೆ 338 ಮೀಟರ್ ಪರ್ ಸೆಕೆಂಡ್. ಇದು ಮೀಟರ್ ಪರ್ ಸೆಕೆಂಡ್ ರೀ. ನಾವು ಬೆಳಕು ಅಧ್ಯಯನ ಮಾಡ್ತಿದ್ರು ಬರ್ತೈತೆ ರೀ, ಅಲ್ಲಿಟ್ಟಿತ್ತು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ 3 ಲಕ್ಷ ಇತ್ತು. ಇದು ಹಂಗಲ್ಲ, ಇದು 338 ಮೀಟರ್ ಪರ್ ಸೆಕೆಂಡ್ ಅಥವಾ 340 ಮೀಟರ್ ಪರ್ ಸೆಕೆಂಡ್. ಎರಡೂ ಕರೆಕ್ಟ್ ಇರ್ತಾರೆ. ಆಪ್ಷನ್ದಾಗ ಎರಡೂ ಕೊಡೋಂಗಿಲ್ಲ, ಯಾವ್ದಾರು ಒಂದು ಕೊಡ್ತಾರೋ. 338 ಮೀಟರ್ ಪರ್ ಸೆಕೆಂಡ್ ಅಥವಾ 340 ಮೀಟರ್ ಪರ್ ಸೆಕೆಂಡ್. ಇದು ಸ್ಟಾರ್ಟಿಂಗ್ ಸ್ಟ್ಯಾಂಡರ್ಡ್ ಅದು. ಸ್ಟಾರ್ಟಿಂಗ್ ಸ್ಟ್ಯಾಂಡರ್ಡ್ ಯಾಕಪ್ಪ ಅಂತಂತಂದ್ರೆ ಒಂದು ಸ್ಟಾರ್ಟಿಂಗ್ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಐತಿ. ಅದಕ್ಕೆ ನಾವು ಸ್ಟಾರ್ಟಿಂಗ್ ಎದನ್ನು ತೊಗೋಬೇಕಂದ್ರೆ ಗಾಳಿಯನ್ನೇ ಮಾಧ್ಯಮಕ್ಕೆ ತೊಗೋಬೇಕು. ಅದ ನೀರಿನಲ್ಲಿ ಈ ಥರದ್ದು ಎಷ್ಟಿರ್ತದಪ್ಪ ಅಂತಂತಂದ್ರೆ 1500 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಎಷ್ಟಿರ್ತೈತಿ ರೀ ನೀರೊಳಗೆ? ನೀರು ಅಂತಂತಂದ್ರೆ ಏನಿರತ್ತೆ ರೀ? ಲಿಕ್ವಿಡ್. ಗಾಳಿ ಅಂತಂತಂದ್ರೆ ಏನತ್ರಿ? ಗ್ಯಾಸ್ ಆತ. ಇನ್ನೊಂದು ಸಾಲಿಡ್ ತೊಗೊನು, ಅದು ಎಷ್ಟಿರುತ್ತಪ್ಪ ಅಂತಂದ್ರೆ ವಜ್ರ ಒಳಗೆ ಎಷ್ಟಿರುತ್ತಂದ್ರೆ ಕಬ್ಬಿನ ತೊಗೊನು. ಕಬ್ಬಿನ ಒಳಗೆ ಎಷ್ಟಿರ್ತದಪ್ಪ ಅಂತಂದ್ರೆ ಕಬ್ಬಿನ ಒಳಗೆ 5000 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಅದ ಆಮೇಲೆ ವಜ್ರ ಅಂಥೇಳಿ ತೊಗೊಂಡು ಅಂತಂತಂದ್ರೆ ಅಲ್ಲಿ ಎಷ್ಟಿರ್ತೈತೆ ರೀ? 12,000 ಮೀಟರ್ ಪರ್ ಸೆಕೆಂಡ್ ಇರ್ತೈತಿ. ಈಗ ನೋಡ್ರಿ ಅಬ್ಸರ್ವ್ ಮಾಡ್ಕೊತ ಬರ್ರಿ. ಗಾಳಿ ಒಳಗೆ 338, ನೀರೊಳಗೆ 1500, ಕಬ್ಬಿನ ಒಳಗೆ 5000, ವಜ್ರ ಒಳಗೆ 12,000. ಇದು ಮೀಟರ್ ಪರ್ ಸೆಕೆಂಡ್, ಕಿಲೋಮೀಟರ್ ಅಲ್ಲ, ಮೀಟರ್ ಪರ್ ಸೆಕೆಂಡ್. ನೆನಪಿಟ್ಕೋರಿತಂದ. ಇಲ್ಲಿ ಗಾಳಿ ಅಂತ ಬಂತ. ಇಲ್ಲಿ ಕಣಗಳು ಹೆಂಗೆ ಜೋಡಣೆ ಆಗಿರ್ತಾವೆ ರೀ? ಗಾಳಿ ಒಳಗೆ ಕಣಗಳು ದೂರ ಜೋಡಣೆ ಆಗಿರುತ್ತವೆ. ಈ ದೂರ ಜೋಡಣೆ ಆಗಿರ್ತಾವೆ. ಈಗ ನೀವು ಶಬ್ದವನ್ನು ಪಾಸ್ ಮಾಡ್ತಿರ್ತೀರಿ ಅಂತ ಹೇಳಿ ತಿಳ್ಕೊರಿ. ಶಬ್ದ ಇದ್ರ ಮೂಲಕ ಹಾದು ಹೋಗುತ್ತಿರ್ತದೆ ಅಂತ ಹೇಳಿ ತಿಳ್ಕೊರಿ. ಅವಾಗ ಏನಪ್ಪ ಅಂತಂದ್ರೆ ಇವ ದೂರ ಇರ್ತಾವೆ ಕಣಗಳು. ಇವು ಕಣಗಳು ಒಂದಕ್ಕೊಂದು ಡಿಕ್ಕಿ ಹೊಡಿಬೇಕ್ರಿ. ಅವಾಗ ಏನಾಗುತ್ತೆ ಅಂತಂದ್ರೆ ಶಬ್ದ ಏನಾಗುತ್ತೆ? ಪ್ರಸರಣ ಆಗುತ್ತೆ. ಈಗ ನೀವು ಇಲ್ಲಿ ಶಬ್ದವನ್ನು ಕಳಿಸಿರಪ್ಪ ಅಂತಂತಂದ್ರೆ ಈ ಕಣಕ್ಕೆ ಶಬ್ದ ಟ್ರಾನ್ಸ್ಫರ್ ಆತ. ಈ ಕಣದಿಂದ ಈ ಕಣಕ್ಕೆ ಹೋಗ್ಬೇಕ್ರಿ ಅದು.
ಆಮೇಲೆ ಈ ಕಣದಿಂದ ಈ ಕಣಕ್ಕೆ ಹೋಗ್ಬೇಕು, ಈ ಕಣದಿಂದ ಈ ಕಣಕ್ಕೆ ಹೋಗ್ಬೇಕು, ಈ ಕಣದಿಂದ ಈ ಕಣಕ್ಕೆ ಹೋಗ್ಬೇಕು. ಹಂಗೆ ಎಲ್ಲ ಕಣಗಳು ಏನಾಗಬೇಕು ಅಂತಂದ್ರೆ ಪ್ರಸರಣವಾಗಬೇಕು ಅದು. ಆದರೆ ಇಲ್ಲಿ ಕಣಗಳು ಏನಿರ್ತಾವೆ ರೀ, ದೂರ ದೂರ ಜೋಡಣೆ ಇರ್ತಾವೆ. ಈಗ ನೋಡಿರಿ, ದೂರ ದೂರ ಜೋಡಣೆ ಇದ್ದಪ್ಪ ಅಂತಂದರೆ ಈ ಕಣದಿಂದ ಈ ಕಣಕ್ಕೆ ಹೋಗ್ಬೇಕಂತಂದ್ರೆ ಸಮಯ ಏನಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸಮಯ ಏನಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಸ್ಪೀಡ್ ಏನಾಯ್ತು ರೀ 338 ಆತು, ಅಂದ್ರೆ ಕಡಿಮೆ ಆಯ್ತು. ಎದಕ್ಕೆ ಕಂಪೇರ್ ಮಾಡಿದಾಗ ನೀರು, ಈಗ ಲಿಕ್ವಿಡ್ ಕಂಪೇರ್ ಮಾಡಿರಿ. ಲಿಕ್ವಿಡ್ಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಗಾಳಿ ಕಂಪೇರ್ ಮಾಡಿದ್ರೆ ಕಣಗಳು ಒಂದು ಸ್ವಲ್ಪ ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವೆ. ಇಲ್ಲಿ ಶಬ್ದ ಪ್ರಸರಣ ಆಗ್ಬೇಕಂತಂದ್ರೆ ಗ್ಯಾಪ್ ಕಡಿಮೆ ಇರತ್ತೆ. ಅದು ಒಂದಕ್ಕೊಂದು ಕಣಗಳ ನಡುವೆ ಗ್ಯಾಪ್ ಕಡಿಮೆ ಇರತ್ತೆ. ಈ ಒಂದಕ್ಕೊಂದು ಡಿಕ್ಕಿ ಹೊಡಿಬೇಕಂದ್ರೆ ಪ್ರಸರಣ ಮಾಡ್ಬೇಕಂತಂದ್ರೆ ಸಮಯ ಈ ಗಾಳಿಗಿಂತ ಕಡಿಮೆ ಬೇಕಲ್ರಿ ಅದಕ್ಕೆ. ಯಾಕಂದರೆ ಒಂದು ಸ್ವಲ್ಪ ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವೆ. ಅದಕ್ಕೇನಪ್ಪ ಅಂತಂದ್ರೆ ಇದ್ರ ಸ್ಪೀಡ ಇದಕ್ಕಿಂತ ಹೆಚ್ಚಿಗೆ ಆತ, ಅಂದ್ರೆ ಗ್ಯಾಪ್ ಏನಾಯ್ತು ರೀ ಕಣಗಳ ನಡುವಿಂದ ಕಡಿಮೆ ಆತ. ನೆಕ್ಸ್ಟ್ ಕಬ್ಬಿನ ಸಾಲಿಡಕ್ಕೆ ಬರ್ರಿ. ಇಲ್ಲಿ ಕಣಗಳು ಏನಾಗಿರ್ತಾವೆ, ಇನ್ನೊಂದು ಸ್ವಲ್ಪ ಒತ್ತೊತ್ತಿ ಜೋಡಣೆ ಆಗಿರ್ತಾವೆ. ಅವಾಗೇನಾಯ್ತು, ಶಬ್ದ ಇಲ್ಲಿ ಈ ಕಣಕ್ಕೆ ಬಿಟ್ಟಿತು ಅಂದ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಕಡಿಮೆ ಆತ. ಅವಾಗೇನಾಗುತ್ತೆ ಅಂತಂದ್ರೆ ಶಬ್ದ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ. ಅವಾಗ ಎಷ್ಟಾಯ್ತು ರೀ, 5000 ಮೀಟರ್/ಸೆಕೆಂಡ್ ಆಯ್ತು. ಹಂಗೆ ವಜ್ರ ಅಂತಂದ್ರೆ ಕಬ್ಬಿನಕ್ಕಿಂತನೂ ಗಟ್ಟಿ ಇರ್ತದೆ. ಅಲ್ಲಿ ಕಣಗಳು ಇನ್ನೂ ಜೋಡಣೆ ಒತ್ತೊತ್ತಾಗಿರ್ತಾವೆ. ಅವಾಗೇನಪ್ಪ ಅಂತಂದ್ರೆ ಅಲ್ಲಿ ಏನಾಗುತ್ತೆ ರೀ, ಕಣಗಳ ನಡುವಿನ ಗ್ಯಾಪ್ ಏನಾಗುತ್ತೆ, ಕಡಿಮೆ ಆತ. ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ ಅದ್ರ ಸ್ಪೀಡ 12000 ಮೀಟರ್/ಸೆಕೆಂಡ್ ಆಗುತ್ತೆ. ಹಿಂಗೆ ನಾವು ಇದರಲ್ಲಿ ಏನು ಅಬ್ಸರ್ವ್ ಮಾಡೋದಪ್ಪ ಅಂತಂತಂದ್ರೆ ಸ್ಪೀಡ್ ಎತ್ತರೊಳಗೆ ಜಾಸ್ತಿ ಇರ್ತೈತೆ ರೀ ಸಾಲಿಡ್ ಒಳಗೆ, ಅಂತಂದ್ರೆ ಘನ ಒಳಗೆ ಜಾಸ್ತಿ ಇರುತ್ತದೆ. ಎದಕ್ಕೆ ಕಂಪೇರ್ ಮಾಡಿದಾಗ, ದ್ರವಕ್ಕೆ ಕಂಪೇರ್ ಮಾಡಿದಾಗ. ಅದು ದ್ರವ ಇದಕ್ಕೆ ಕಂಪೇರ್ ಮಾಡಿದಾಗ, ಅನಿಲ ಸ್ಥಿತಿ ಕಂಪೇರ್ ಮಾಡಿದಾಗ ದ್ರವ ಒಳಗೆ ಏನಿರ್ತೈತೆ ರೀ, ಜಾಸ್ತಿ ಇರುತ್ತದೆ. ಶಬ್ದದ ವೇಗ ಇದೆ ಘನದಾಗ ಜಾಸ್ತಿ ಇರ್ತೈತಿ, ಎದಕ್ಕಿಂತ ದ್ರವದಕ್ಕಿಂತ. ಆಮೇಲೆ ಅನಿಲಕ್ಕಿಂತ ದ್ರವ ಒಳಗೆ ಜಾಸ್ತಿ ಇರ್ತೈತಿ. ಯಾಕಪ್ಪ, ಕಾರಣವೇನು ಅಂತ ಕೇರಂದ್ರೆ ಕಣಗಳ ಜೋಡಣೆ. ಯಾವುದರಲ್ಲಿ ಕಣಗಳ ಜೋಡಣೆ ಒತ್ತೊತ್ತಾಗಿರುತ್ತದೆಯೋ ಅಲ್ಲಿ ಏನಿರ್ತದಪ್ಪ ಅಂತಂದ್ರೆ ಶಬ್ದ ಸ್ಪೀಡಾಗಿ ಟ್ರಾವೆಲ್ ಆಗುತ್ತೆ. ಇವ್ರು ಇನ್ನೊಂದು ಏನು ಮಾಡ್ತಾರೆ ನಿಮ್ಗೆ ಟ್ವಿಸ್ಟ್ ಅಂತಂತಂದ್ರೆ, ಶಬ್ದದ ವೇಗ 338 ಮೀಟರ್/ಸೆಕೆಂಡ್ ವ್ಯಾಕ್ಯೂಮ್ನಲ್ಲಿ ಅಂತ ಕೊಡ್ತಾರೆ ರೀ ಆಪ್ಷನ್ದಾಗ. ಒಮ್ಮೊಮ್ಮೆ ನೆನಪಿಟ್ಕೋರಿ, ನಿರ್ವಾತದಲ್ಲಿ 338 ಮೀಟರ್/ಸೆಕೆಂಡ್ ಅಂತ ಒಮ್ಮೆ ಆಪ್ಷನ್ದಾಗ ಕೊಟ್ಟಿರ್ತಾರೆ. ನಿರ್ವಾತದಲ್ಲಿ ಬರಂಗಿಲ್ಲ, ಗಾಳಿಯಲ್ಲಿ ಬರುತ್ತದೆ. ಯಾಕಂದ್ರೆ ಅದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ. ಇದು ಗುಣಲಕ್ಷಣ ಆತ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಮೂರನೇ ಗುಣಲಕ್ಷಣ ಏನಪ್ಪ ಅಂತಂದ್ರೆ, ಇದು ನೀಳ ಅಲೆಯಾಗಿದೆ. ನೀಳ ಅಲೆಯಾಗಿದೆ. ನೀಳ ಅಲೆ ಅಂತಂದ್ರೆ ಇಂಗ್ಲೀಷ್ನಾಗ ಏನಂತಾರೆ ರೀ, ಲಾಂಜಿಟ್ಯೂಡಿನಲ್ ವೇವ್. ಅಲ್ಲಿ ನಾವು ಬೆಳಕು ಚಾಪ್ಟರ್ದಾಗ ಏನು ನೋಡಿದ್ವಿ, ಟ್ರಾನ್ಸ್ವರ್ಸ್ ವೇವ್ ಅಂತ ಹೇಳಿ ನೋಡಿದ್ದು. ಅಡ್ಡ ತರಂಗಗಳು ಆ ಚಲಿಸುವ ಮಾಧ್ಯಮಕ್ಕೆ ಅಡ್ಡಲಾಗಿ ಚಲಿಸುತ್ತಿದ್ದವು. ಇವು ನೀಳ ತರಂಗಗಳು ಅಂತಂದ್ರೆ ಏನಪ್ಪ ಅಂದ್ರೆ, ಚಲಿಸುವ ಮಾಧ್ಯಮಕ್ಕೆ, ಈ ಮಾಧ್ಯಮದಾಗ ಚಲಿಸತ್ತಿರ್ತಾವಪ್ಪ ಅಂತಂತಂದ್ರೆ ಅವು ಲಂಬವಾಗಿ ಆ ಮಾಧ್ಯಮಕ್ಕೆ ಲಂಬವಾಗಿ ಚಲಿಸುತ್ತವೆ. ಹಿಂಗೆ ಈ ಲಂಬವಾಗಿ ಚಲಿಸುತ್ತವೆ ಅಂದ್ರೆ ಹೆಂಗಂದ್ರೆ ಈ ರೀತಿ ಒಂದು ಸ್ಪ್ರಿಂಗ್ ಇಮ್ಯಾಜಿನ್ ಮಾಡ್ಕೊಂಬಿಡ್ರಿ ನೀವು. ಸ್ಪ್ರಿಂಗ್ ಇಮ್ಯಾಜಿನ್ ಮಾಡ್ಕೊಂಡ್ರಂತಂದ್ರೆ ಹೆಂಗಪ್ಪ ಅಂತಂತಂದ್ರೆ ಇಲ್ಲಿರುವಂಥ ಇದು ಅಲೆ ಏನಿರ್ತೈತಲ್ಲ, ಈ ಮುಂದಿನ ಕಣಗಳು ಟಚ್ ಆದ್ಮೇಲೆ ಈ ಕಣ ಮೂಮೆಂಟ್ ಆಗುತ್ತೆ. ಆಮೇಲೆ ಈ ಕಣ ಮತ್ತು ಮುಂದಿನ ಕಣ ಟಚ್ ಆತಂತಿಕೋ ಈ ಕಣ ಮೂಮೆಂಟ್ ಆಗುತ್ತೆ. ಮತ್ತು ಈ ಕಣ ಟಚ್ ಆತಂತಿಕೋ ಹಿಂಗೆ ಈ ಕಣಕ್ಕೆ ಮೂಮೆಂಟ್ ಆಗುತ್ತೆ. ಅಂದ್ರೆ ಟು ಎಂಡ್ ಪ್ರೊ ಮೋಷನ್ ಅಂತ ಕರೀತಾರೆ ಇದಕ್ಕೆ. ಈಗ ಉದಾಹರಣೆ ತಗೋರಿ, ಬಾಲ್ಗಳನ್ನ ಏನು ಮಾಡಿರಿ, ಒಂದು ಲೈನ್ದಾಗ ಸೀದಾ ಇಡ್ರಿ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿಡ್ರಿ. ಆಮೇಲೆ ಒಂದು ಸ್ಟಾರ್ಟಿಂಗ್ ಬಾಲನ್ನು ಏನು ಮಾಡಿರಿ, ಹಿಂಗೆ ಒಂದು ಸ್ವಲ್ಪ ಇದಕ್ಕೆ ಟಚ್ ಕೊಡ್ರಿ, ಹಿಂಗೆ ದೂಡ್ರಿ. ಆಮೇಲೆ ಅದೇನಾಕತ್ತಪ್ಪ ಅಂದ್ರೆ ನೆಕ್ಸ್ಟ್ ಬಾಲಿಗೆ ಟಚ್ ಆಗುತ್ತೆ. ನೆಕ್ಸ್ಟ್ ಬಾಲಿಗೆ ಟಚ್ ಆಗಂತಲೇ ಆ ಹಿಂದಿನ ಬಾಲ್ ನಿಲ್ತತಿ. ಅದು ಟೂ ಮೋಷನ್ ಆತ. ಆಮೇಲೆ ಆ ಬಾಲ್ ಮುಂದಿನ ಬಾಲಿಗೆ ಟಚ್ ಆಗಿರುತ್ತಲ್ಲ, ಅದು ಪ್ರೊಮೋಷನ್. ಟು ಎಂಡ್ ಪ್ರೊಮೋಷನ್ ಅಂದರೆ ಹಿಂದೆ ಮುಂದೆ ಚಲಿಸುತ್ತದೆ. ಸ್ಪ್ರಿಂಗಿಂದ ನೆನ್ಪಿಟ್ಕೊಂಡ್ಬಿಡ್ರಿ. ಈ ಸ್ಪ್ರಿಂಗಿಗೆ ಹಿಂಗೆ ಒತ್ತಿರಪ್ಪ ಅಂತಂತಂದ್ರೆ ಹಿಂಗೆ ಹಿಂದೆ ಮುಂದೆ ಚಲಿಸತ್ತಲ್ಲ, ಆ ರೀತಿಯಾದಂಥ ಅಲೆಯನ್ನು ಹೊಂದಿರುತ್ತದೆ. ಇದು ಹಿಂಗೆ ಅಲೆ ಹೊಂದಿರಂಗಿಲ್ಲ, ಈ ರೀತಿಯಾದ ಅಲೆ ಹೊಂದಿರಂಗಿಲ್ಲ. ಇದು ಯಾವ ಅಲೆ ಹೊಂದಿರುತ್ತಪ್ಪ ಅಂತಂದ್ರೆ ಹಿಂಗೆ ಟು ಎಂಡ್ ಪ್ರೊಮೋಷನ್, ಈ ರೀತಿಯಾದ ಅಲೆ ಅಂದರೆ ನೀಳ ಅಲೆಯಾಗಿದೆ. ನೆನ್ಪಿಟ್ಕೋರಿ, ಶಬ್ದದ ಅಲೆಗಳು ನೀಳ ಅಲೆಯಾಗಿದೆ. ಆಮೇಲೆ ಬೆಳಕಿನ ಅಲೆಗಳು ಏನಿರ್ತಾವಪ್ಪ ಅಂತಂದ್ರೆ ಅಡ್ಡ ಅಲೆಗಳಾಗಿವೆ. ಅಡ್ಡ ಅಲೆಗಳಾಗಿವೆ. ಇವೇನಪ್ಪ ಅಂತಂತಂದ್ರೆ ಈ ಥರದ ಗುಣಲಕ್ಷಣಗಳು. ಏನೇನು ಗುಣಲಕ್ಷಣ ಬರ್ತಾವ್ರಿ, ಸಮರೈಸ್ ಮಾಡ್ಕೋರಿ. ಮಾಧ್ಯಮದ ಅವಶ್ಯಕತೆ ಇದೆ. ಮಾಧ್ಯಮದ ಅವಶ್ಯಕತೆ ಇರುವುದರಿಂದ ಅವುಗಳನ್ನು ಏನೆಂದು ಕರೆಯುತ್ತಾರೆ, ಯಾಂತ್ರಿಕ ಅಲೆಗಳೆಂದು ಕರೆಯುತ್ತಾರೆ. ಆಮೇಲೆ
ಅವು ಇದ್ರೊಳಗೆ ಸಾಲಿಡ್ದಾಗ ಹೆಂಗೆ ಇದಾಗುತ್ತೆ, ಲಿಕ್ವಿಡ್ದಾಗ ಎಷ್ಟಾಗುತ್ತೆ, ಆಮೇಲೆ ಗ್ಯಾಸಿಯಸ್ ಸ್ಟೇಟ್ ಒಳಗೆ ಹೆಂಗೆ ಸ್ಪೀಡ್ ಆಗುತ್ತೆ, ಅದ್ರ ಸ್ಪೀಡ್ ಎಷ್ಟಾಗುತ್ತೆ ರೀ 338 ಅಥವಾ 340 ಮೀಟರ್ ಪರ್ ಸೆಕೆಂಡ್ ಎದರಲ್ಲಿ, ಗಾಳಿಯಲ್ಲಿ. ಆಮೇಲೆ ಇದು ಏನಂತ ನೀಳ ಅಲೆಯಾಗಿದೆ. ನೀಳ ಅಲೆ ಅಂತಂತಂದ್ರೆ ಏನು ರೀ, ಲಾಂಜಿಟ್ಯೂಡಿನಲ್ ವೇವ್ ಅಂತೇಳಿ ಕರೀತಾರೆ. ಇದಕ್ಕೆ ಲಾಂಜಿಟ್ಯೂಡಿನಲ್ ವೇವ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಇದ್ರದ ವೆಲಾಸಿಟಿ ಸ್ಪೀಡ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂತಂದ್ರೆ ಯಾವ ಮಾಧ್ಯಮದ ಮೂಲಕ ಹಾದು ಹೊಂಟಿರುತ್ತಲ್ಲ ಆ ಮಾಧ್ಯಮದ ಮೇಲೆ ಅವಲಂಬನೆ ಆಗಿದೆ. ಉದಾಹರಣೆ, ಸಾಲಿಡ್ದಾಗ ಹೊಂಟಿತ್ತಂದ್ರೆ ಸ್ಪೀಡ್ ಜಾಸ್ತಿ ಇರ್ತೈತಿ, ಲಿಕ್ವಿಡ್ದಾಗ ಹೊಂಟಿತ್ತಂದ್ರೆ ಸ್ಪೀಡ್ ಕಡಿಮೆ ಇರ್ತೈತಿ. ಇವೆಲ್ಲ ಏನಪ್ಪ ಅಂತಂದ್ರೆ ಇದ್ರದ್ದು ಗುಣಲಕ್ಷಣಗಳಾಗಿವೆ. ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದ್ರೆ, ಈಗ ನಾವು ಶಬ್ದದ ವೇಗವನ್ನು ಅರ್ಥ ಮಾಡ್ಕೊಂಡು 338 ಐತೆ ಅಥವಾ 340 ಮೀಟರ್ ಪರ್ ಸೆಕೆಂಡ್ ಐತೆ ಅಂತ ಹೇಳಿ, ಈ ಶಬ್ದದ ವೇಗದ ಮೇಲೆ ಕೆಲವೊಂದು ಅಂಶಗಳು ಏನಾಕವಪ್ಪ ಅಂತಂತಂದ್ರೆ ಪರಿಣಾಮ ಬೀರ್ತಾವೆ. ಅವು ಯಾವ್ಯಾವ ಅಂಶಗಳು ಇವು ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಕೇಳ್ತಾರೆ. ಇವನ್ನ ಶಬ್ದದ ವೇಗದ ಮೇಲೆ, ಶಬ್ದದ ವೇಗದ ಮೇಲೆ ವೆಲಾಸಿಟಿ ಅಥವಾ ಸ್ಪೀಡು ಅಂತಾರೆ. ವೇಗದ ಮೇಲೆ ಪರಿಣಾಮ ಬೀರುವ ಅಂಶಗಳು ಇಂಗ್ಲೀಷ್ನಾಗ ಏನಂತಾರೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವೆಲಾಸಿಟಿ ಆಫ್ ಸೌಂಡ್. ವೆಲಾಸಿಟಿ ಆಫ್ ಸೌಂಡ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ವೆಲಾಸಿಟಿ ಆಫ್ ಸೌಂಡ್. ಅಂದರೆ ಈಗ ಶಬ್ದದ ವೇಗ ಯಾವ ಯಾವ ಅಂಶಗಳ ಮೇಲೆ ಅವಲಂಬನೆಯಾಗಿದೆ. ಇವೇನು ಮಾಡ್ತಾರಪ್ಪ ಅಂತಂದ್ರೆ ಒಂದೇದು ತಗೋರಿ. ಯಾವುದಪ್ಪ ಅಂಶ ತಗೋಣಂತಂದ್ರೆ ತಾಪ, ಅಥವಾ ಇಂಗ್ಲೀಷ್ನಾಗ ಏನಂತಾರೆ ರೀ ಟೆಂಪರೇಚರ್. ಟೆಂಪರೇಚರ್ ಅಂತಂದ್ರೆ ಏನು ರೀ, ಹೀಟ್ ಕೊಡೋದು ಹಂಗೆ. ಈಗ ನೋಡಿರಿ, ನಾರ್ಮಲಾಗಿ ಒಂದು ವಸ್ತು ತೊಗೋತೀರಿ, ಇದ್ರೊಳಗೆ ಕಣಗಳು ಹಿಂಗೆ ಇಷ್ಟು ಜೋಡಣೆ ಆಗಿರ್ತಾವೆ ಅಂತ ಹೇಳಿ ತಿಳ್ಕೊರಿ. ಕಣಗಳು ಜೋಡಣೆ ಆಗಿರುತ್ತವೆ. ಇಲ್ಲಿ ನೀವು ಶಬ್ದದ ತರಂಗಗಳನ್ನು ಕಳಿಸ್ತೀರಿ. ಅವಾಗ ಏನಾಕವಪ್ಪ ಅಂತಂದ್ರೆ ಶಬ್ದದ ತರಂಗಗಳು ಇಲ್ಲೇ ಮೂಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಕ್ಕವು. ಇಲ್ಲಿ ಗ್ಯಾಪ್ ಎಷ್ಟಿರ್ತಲ್ಲ ಅದ್ರ ಮೇಲೆ ಏನಾಗಿರುತ್ತಪ್ಪ ಅಂದ್ರೆ ಅದ್ರ ಸ್ಪೀಡ್ ಅವಲಂಬನೆ ಆಗಿರ್ತೈತಿ. ಇದು ಇಲ್ಲಿ ಹೋಗಿ ಇಲ್ಲಿ ಬಡಿಬೇಕು, ಆಮೇಲೆ ಇಲ್ಲಿ ಹೋಗಿ ಹಿಂಗೆ ಬಡಿಬೇಕು ಅಂತಂದ್ರೆ ಅದು ಒಂದಕ್ಕೊಂದು ಏನಾಗಬೇಕಂತಂದ್ರೆ ಟಚ್ ಹಾಕೋಂತ ಹೋಗ್ಬೇಕು. ಅವಾಗ ಏನಾಗುತ್ತೆ, ಸೌಂಡ್ ಟ್ರಾವೆಲ್ ಹಾಕೋಂತ ಹೋಗುತ್ತೆ. ಇದು ನಾರ್ಮಲ್ ಕಂಡೀಷನ್ದಾಗ. ಹಂಗೆ ನೀವು ಇದನ್ನು ತೊಗೊಂಡು ಏನು ಮಾಡಿರಿ, ಇಲ್ಲಿ ಕಣಗಳು ಇರ್ತಾವೆ ಅಂತ ಹೇಳ್ತಿಕೋರಿ. ಅದಕ್ಕೆ ನೀವು ಏನು ಮಾಡಿರಿ, ಹೀಟ್ ಕೊಡ್ರಿ ತೆಳಗಿಂದ್ರ, ಹೀಟ್ ಅಥವಾ ಟೆಂಪ್ರೇಚರ್ ಕೊಟ್ರಪ್ಪ ಅಂತಂತಂದ್ರೆ ಈ ಕಣಗಳು ಶಾಂತ ಸ್ಥಿತಿಯಲ್ಲಿರ್ತಾವ. ಇವೇನಾಕವಪ್ಪ ಅಂತಂದ್ರೆ ಚಲನೆಗೊಳಪಟ್ಟು ಏನಾಕವಪ್ಪ ಅಂತಂದ್ರೆ ಒಂದಕ್ಕೊಂದು ಟಚ್ ಹಾಕೋಂತ ಬರ್ತಾವೆ. ಇಲ್ಲಿ ನೀವು ಏನು ಮಾಡಿರಿ, ಇದನ್ನು ಕಳಿಸ್ರಿ, ಸೌಂಡ್ ಕಳಿಸ್ರಿ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಥರದ ಸ್ಪೀಡ್ ಜಾಸ್ತಿ ಆಗುತ್ತೆ ಇದಕ್ಕೆ ಕಂಪೇರ್ ಮಾಡಿದಾಗ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕಣಗಳು ನಿಂತಿದ್ದು. ಆ ಕಣಗಳು ಏನಾಗಬೇಕಪ್ಪ ಅಂತಂದ್ರೆ ನಿಂತಾಗ ಒಂದಕ್ಕೊಂದು ಟಚ್ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಸಮಯವನ್ನು ಜಾಸ್ತಿ ತೊಗೊಟ್ಟಿದ್ದು. ಆದರೆ ಇಲ್ಲಿ ಕಣಗಳು ಏನದವಪ್ಪ ಅಂದರೆ ಚಲನೆ ಒಳಗದಾವೆ. ಇದು ಇಲ್ಲಿ ಮೂಮೆಂಟ್ ಆಗಿರುತ್ತೆ, ಇದು ಇಲ್ಲಿ ಮೂಮೆಂಟ್ ಆಗಿರುತ್ತೆ. ಅವಾಗ ಏನಾಕಿದ್ದಪ್ಪ ಅಂತಂದ್ರೆ ಕಣಗಳು ಒಂದಕ್ಕೊಂದು ಟಚ್ ಆಗ್ಬೇಕಂತಂದ್ರೆ ಕಡಿಮೆ ಸಮಯ ತೊಗೋತಿದ್ದು. ಈಗ ನೀವು ಟೆಂಪ್ರೇಚರ್ ಹೀಟ್ ಕೊಡೋಂತ ಏನಾಗುತ್ತಪ್ಪ ಅಂತಂದ್ರೆ ಕಣಗಳ ಚಲನೆ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ಶಬ್ದವನ್ನು ಕಳಿಸಿರಪ್ಪ ಅಂತಂತಂದ್ರೆ ಅದು ಹೆಚ್ಚಿಗೆ ಸ್ಪೀಡಾಗಿ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಕಂಪೇರ್ ಮಾಡಿದಾಗ. ಯಾಕಪ್ಪ ಅಂದ್ರೆ ಅಲ್ಲಿ ಕಣಗಳ ಚಲನೆ ಆಲ್ರೆಡಿ ಸ್ಟಾರ್ಟ್ ಆಗಿರ್ತೈತಿ. ಎದಕ್ಕೆ, ಟೆಂಪ್ರೇಚರ್ ಕೊಟ್ಟಿರ್ತಾರಲ್ಲ ಅದಕ್ಕೆ. ಆದ್ದರಿಂದ ನೀವು ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿರಪ್ಪ ಅಂತಂದ್ರೆ ವೆಲಾಸಿಟಿ ಆಫ್ ಸೌಂಡ್ ಏನಾಗುತ್ತೆ ರೀ, ಹೆಚ್ಚಿಗೆ ಆಗುತ್ತದೆ. ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿರಪ್ಪ ಅಂತಂತಂದ್ರೆ ವೆಲಾಸಿಟಿ ಆಫ್ ಸೌಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತದೆ. ಇದೊಂದು ನೆನ್ಪಿಟ್ಕೋರಿ. ಒಂದನೇ ಅಂಶ ಇದೆ. ಇನ್ನು ಎರಡನೇ ಅಂಶ ಏನು ನೋಡೋಣಪ್ಪ ಅಂತಂದ್ರೆ ಸ್ಥಿತಿಸ್ಥಾಪಕ.
ಸ್ಥಿತಿಸ್ಥಾಪಕತೆ. ಇಂಗ್ಲೀಷ್ನಾಗ ಏನಂತಾರೆ ರೀ? ಎಲಾಸ್ಟಿಸಿಟಿ. ಇವನ್ನೆಲ್ಲ ಇಂಗ್ಲೀಷ್ನಾಗ ನೆನ್ಪಿಟ್ಕೊ ಟ್ರೈ ಮಾಡ್ರೆ. ಇಲಾಸ್ಟಿಸಿಟಿ ಇದ್ರ ಮೇಲೆ ಹಂಗೆ ಅವಲಂಬನೆ ಆಗುತ್ತೆ. ಅದಕ್ಕಿಂತ ಮೊದಲು ಏನು ಮಾಡೋಣಪ್ಪ ಅಂತಂದ್ರೆ ಇಲಾಸ್ಟಿಸಿಟಿ ಎಂದರೆ ಏನಂತ ನೋಡ್ಕೊಂಡು ಮೊದಲು. ಈಗ ನೋಡ್ರಿ, ಎಲಾಸ್ಟಿಸಿಟಿ ಅಂತಂತಂದರೆ ಎಲಾಸ್ಟಿಕ್ ಅಂತಂದರೆ ಈಗ ನೀವು ಎಳೆದು ಬಿಟ್ಟ ಮೇಲೆ ಮರಳಿ ಬರ್ತತ್ಲ, ಅದಕ್ಕೇನಂತಾರಪ್ಪ ಅಂದರೆ ಎಲಾಸ್ಟಿಸಿಟಿ ಅಂತ ಕರೀತಾರೆ. ಈಗ ಉದಾಹರಣೆ ನೋಡ್ರಿ, ರಬ್ಬರ್ ಇರ್ತೈತಿ. ರಬ್ಬರ್ ಅದನ್ನ ಏನಾರು ನೀವು ರಬ್ಬರ್ ಹಿಂಗೆ ಮಾಡಿ ಹಿಂಗೆ ಎಳೆದು ಬಿಟ್ಟಿರಪ್ಪ ಅಂತಂದ್ರೆ ಅದು ಮರಳಿ ತನಕೇನು ಬರುತ್ತಪ್ಪ ಅಂತಂದ್ರೆ ಜಲ್ದಿ ಬರುತ್ತೆ. ಅದ ನೀವು ಏನಾರ ಒಂದು ಕಟ್ಟಿಗೆ ಇಲ್ಲೋ ಅಂತಂತಂದ್ರೆ ಏನಾರ ಒಂದು ಘನ ವಸ್ತು ಅಂತ ತಗೊಂಡು ಅದನ್ನು ಎಳ್ಯಾಕೆ ಟ್ರೈ ಮಾಡಿರಿ, ಅದು ಎಳ್ಯಂಗಿಲ್ಲ. ಯಾಕಪ್ಪ ಅಂತಂತಂದ್ರೆ ಅಲ್ಲಿ ಕಣಗಳು ಫ್ರೀಯಾಗಿ ಜೋಡಣೆ ಆಗಿರೋಂಗಿಲ್ಲ. ಕಣಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಒಂದು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ. ಅದ ರಬ್ಬರ್ ನೀವು ಇದು ಮಾಡಿರಪ್ಪ ಅಂತಂದ್ರೆ ಕಣಗಳು ಏನಾಗಿರ್ತಾವೆ ಅಂದ್ರೆ ಫ್ರೀಯಾಗಿ ಜೋಡಣೆ ಆಗಿರ್ತಾವೆ. ಅವು ಏನಾಗಿರ್ತಾವೆ ಅಂದ್ರೆ ಕಣಗಳು ನೀವು ಎಳೆದಾಗ ಏನು ಕಣಗಳು ಜಲ್ದಿ ಮೂಮೆಂಟ್ ಆಗಿಬಿಡ್ತಾವೆ. ಮತ್ತು ಏನಾಕವ ಅಂತಂದ್ರೆ ತನ್ನ ಮರಳಿ ಸ್ಥಿತಿಗೆ ಆಗಿಂದಾಗ ಬಂದುಬಿಡ್ತಾವೆ. ಅಂದ್ರೆ ಅಲ್ಲಿ ಕಣಗಳು ಆರಾಮಾಗಿ, ಅಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಒತ್ತಡ ಇರೋಂಗಿಲ್ಲ, ಈಸಿಯಾಗಿ ಏನಾಗಿರ್ತಾವೆ ಅಂದ್ರೆ ಮೂಮೆಂಟ್ ಹಾಕುವಂತ ಇರ್ತಾವೆ. ಅದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಸ್ಥಿತಿಸ್ಥಾಪಕತೆ. ಕಣಗಳ ಚಲನೆ ಏನಿರ್ತದಪ್ಪ ಅಂತಂದ್ರೆ ಇಲ್ಲಿ ಕಣಗಳ ಚಲನೆ ಸುಲಭವಾಗಿರುತ್ತದೆ. ಕಣಗಳ ಚಲನೆ ಇರ್ತೈತಿ, ಸುಲಭವಾಗಿರುತ್ತದೆ. ಈಗ ನೀವು ಇನ್ನೊಂದು ನೋಡ್ಬೋದು ರೀ, ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಕ್ವಶನ್ ಏನು ಕೇಳಿದಾರಪ್ಪ ಅಂತಂತಂದ್ರೆ ರಬ್ಬರ್ದು ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೋ ಅಥವಾ ಸ್ಟೀಲ್ದು ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತೋ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನಾವು ಇದನ್ನು ನೋಡಿದಾಗ ಹಂಗೆ ಅಬ್ಸರ್ವ್ ಮಾಡಿದಪ್ಪ ಅಂತಂದ್ರೆ ಈ ರಬ್ಬರ್ದ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ರಬ್ಬರ್ ನಿಂಗೆ ಎಳೆದು ಬಿಟ್ಟು ಅಂತಂದ್ರೆ ಅದು ಜಲ್ದಿ ಬರುತ್ತೆ ಅಂತೇಳಿ ಅನ್ಕೊಂಡಿರ್ತೇವೆ. ಆದರೆ ರಾಂಗ್ ರೀ. ಯಾವಾಗಿದ್ರೂ ಎಲಾಸ್ಟಿಸಿಟಿ ಸ್ಟೀಲದ್ದು ಜಾಸ್ತಿ ಇರ್ತೈತಿ. ಅಲ್ಲಿ ಏನಪ್ಪ ಅಂತಂದ್ರೆ ಕಣಗಳು ರಬ್ಬರ್ಗಿಂತನೂ ಏನಾಗಿರ್ತಾವಪ್ಪ ಅಂದ್ರೆ ಸುಲಭವಾಗಿ ಜೋಡಣೆ ಆಗಿರ್ತಾವೆ. ಅವು ಏನಾಗಿರಂಗಿಲ್ಲಪ್ಪ ಅಂತಂದ್ರೆ ಅಷ್ಟು ರಬ್ಬರ್ಗಿಂತ ಒತ್ತೊತ್ತಾಗಿ ಜೋಡಣೆ ಆಗಿರಂಗಿಲ್ಲ. ಅದಕ್ಕಿಂತನೂ ಈಸಿಯಾಗಿ ನಿಮ್ಗೆ ಏನಾಕಪ್ಪ ಅಂತಂದ್ರೆ ಅದು ನೀವು ಎಳೆದು ಬಿಟ್ರಿ ಅಂತಂದ್ರೆ ಮರಳಿ ಬರುವಂಥ ಅದು ಕೆಪಾಸಿಟಿ ಇರ್ತದೆ. ಅದಕ್ಕೆ ಸ್ಟೀಲಿಗೆ. ಸೊ ಸ್ಟೀಲದ್ದು ಏನು ಇರ್ತೈತಿ ರೀ, ಎಲೆಕ್ಟ್ರಿಸಿಟಿ ರಬ್ಬರ್ಗಿಂತನೂ ಜಾಸ್ತಿ ಇರುತ್ತೆ. ಈಗ ನೀವು ಎಲೆಕ್ಟ್ರಿಸಿಟಿ ಅಂದರೆ ಏನೇನು ನೋಡ್ಕೊಂಡ್ರಿ, ಕಣಗಳ ಸುಲಭವಾದ ಚಲನೆ. ದಟ್ ಶಬ್ದದ ವೇಗದ ಮೇಲೆ ಹೆಂಗೆ ಅವಲಂಬನೆ ಆಗುತ್ತೆ. ಈಗ ನೋಡ್ರಿ, ನಾರ್ಮಲಾಗಿ ನೀವು ಒಂದು ವಸ್ತುವ ಮೂಲಕ ಶಬ್ದವನ್ನು ಪಾಸ್ ಮಾಡಿರಿ, ಅಲ್ಲಿ ಕಣಗಳ ಚಲನೆ ಸುಲಭವಾಗಿಲ್ಲ, ನಾರ್ಮಲ್ ಇಲ್ಲಲ್ಲಿ. ಅಂದರೆ ಕಣಗಳು ಒಂದು ಸ್ವಲ್ಪ ರಿಜಿಡಾಗಿ ಕುಂತಾವಲ್ಲಿ. ಅಲ್ಲಿ ನೀವು ಶಬ್ದದ ಸ್ಪೀಡ್ ಜಾಸ್ತಿ ಇರುತ್ತೋ, ಏನು ಕಣಗಳು ಹಿಂಗೆ ಆರಾಮಾಗಿ ಒಂದು ಸ್ವಲ್ಪ ಫ್ರೀಯಾಗಿರ್ತಾವೆ, ಅಲ್ಲಿ ಕಣಗಳ ಶಬ್ದದ ವೇಗ ಜಾಸ್ತಿ ಇರುತ್ತೋ. ಕಣಗಳು ಈಸಿಯಾಗಿ ಎಲ್ಲಿರ್ತಾವಲ್ಲ, ಸುಲಭವಾಗಿ ಎಲ್ಲಿ ಚಲನೆ ಇರ್ತಾವಲ್ಲ, ಅಲ್ಲಿ ಏನಾಗಿರ್ತಾವಪ್ಪ ಅಂತಂತಂದ್ರೆ ಶಬ್ದದ ವೇಗ ಜಾಸ್ತಿ ಆಗುತ್ತೆ. ಯಾಕಂತಂದ್ರೆ ಆ ಶಬ್ದವನ್ನು ನೀವು ಪಾಸ್ ಮಾಡಿರಪ್ಪ ಅಂತಂದ್ರೆ ಕಣಗಳು ಏನು ಮಾಡ್ತಾವಪ್ಪ ಅಂದರೆ ಈಸಿಯಾಗಿ ಇನ್ನೊಂದಕ್ಕೆ ಹೋಗಿ ಟ್ರಾನ್ಸ್ಫರ್ ಮಾಡಿಬಿಡ್ತಾವೆ. ಅಕಸ್ಮಾತ್ ಒಂದು ಸ್ವಲ್ಪ ಒತ್ತೊತ್ತಾಗಿ ಜೋಡಣೆ ಆಗಿದ್ದು ಒಂದು ಕೂಡಿದ್ದು ಅಂತಂದ್ರೆ ಅವು ಏನಾಗಂಗಿಲ್ಲ, ಒಂದಕ್ಕೊಂದು ಬಿಡ್ಯಾಕೆ ಏನಾಕಪ್ಪ ಅಂತಂತಂದ್ರೆ ಟೈಮ್ ಜಾಸ್ತಿ ತೊಗೋತಾವೆ. ಈಗ ಇವು ಎಲಾಸ್ಟಿಸಿಟಿ ರಬ್ಬರ್ದಾಗೋದು ಏನಾಕಪ್ಪ ಅಂತಂದ್ರೆ ಅವನೊಂದು ಸ್ವಲ್ಪ ನೀವು ಎಳೆದ್ರಂತ ತಿಕ್ಕೋರಿ, ಕಣಗಳು ಬಡ ಚದರಿ ಬಿಡ್ತಾವೆ ಅದ್ರೊಳಗೆ. ಅದಕ್ಕೆ ಏನಾಕಪ್ಪ ಅಂದರೆ ಎಷ್ಟು ಎಳಿತಾರಲ್ಲ ಅಷ್ಟು ಎಳ್ಕೊಂತ ಬರುತ್ತದು. ಸೊ ಅದಕ್ಕೇನಪ್ಪ ಅಂದರೆ ಯಾವುದೇ ವಸ್ತುವಿನ ಎಲಾಸ್ಟಿಸಿಟಿ ಅಥವಾ ಸ್ಥಿತಿಸ್ಥಾಪಕತೆ ಜಾಸ್ತಿ ಆತಂತಂದ್ರೆ ಶಬ್ದದ ವೇಗವು ಏನಾಗುತ್ತೆ, ಜಾಸ್ತಿ ಆಗುತ್ತದೆ. ಎಲಾಸ್ಟಿಸಿಟಿ ಜಾಸ್ತಿ ಆತಂತಂದ್ರೆ ಶಬ್ದದ ವೇಗ ಅಥವಾ ವೆಲಾಸಿಟಿ ಆಫ್ ಸೌಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತದೆ. ನಾವು ವೇಗದ ಬಗ್ಗೆ ಮಾತಾಡತ್ತವ್ರಿ, ಹೆಚ್ಚಿಗೆ ಕೇಳಿಸೋದ್ರ ಬಗ್ಗೆ ಅಲ್ಲ. ವೇಗ ಎಷ್ಟು ಸ್ಪೀಡ್ನಾಗ ಮೂಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡತ್ತವು. ಒಂದೇದೇನು ರೀ, ಟೆಂಪ್ರೇಚರ್ ಜಾಸ್ತಿ ಆತಂತಂದ್ರೂ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಯಾಕೆ, ಕಣಗಳ ಚಲನೆ ಸ್ಟಾರ್ಟ್ ಆಗುತ್ತೆ ಟೆಂಪ್ರೇಚರ್ ಕೊಡೋಂತಲೇ. ಎಲಾಸ್ಟಿಸಿಟಿ ಜಾಸ್ತಿ ಆತಂತಂದ್ರೂ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂತಂದ್ರೆ ಅಲ್ಲಿ ಕಣಗಳ ಚಲನೆ ಸುಲಭವಾಗಿರುತ್ತದೆ. ನೆಕ್ಸ್ಟ್ ಮೂರನೇ ಅಂಶ ಏನು ನೋಡೋಣಪ್ಪ ಅಂತಂದ್ರೆ, ಈಗ ಮೂರನೇದೇನಪ್ಪ ಅಂತಂತಂದ್ರೆ ತೇವಾಂಶ ಅಥವಾ ಹ್ಯುಮಿಡಿಟಿ ಅಂತ ಕರೀತಾರೆ. ಏನಪ್ಪ ಹ್ಯುಮಿಡಿಟಿ ಅಂತಂದ್ರೆ ಏನು ಮೊದಲು ತಿಳ್ಕೊಬೇಕು ನಾವು. ಹ್ಯುಮಿಡಿಟಿ ಅಂತಂತಂದ್ರೆ ಏನು ರೀ, ಗಾಳಿ ಒಳಗೆ ನೀರಿನ ಅಂಶ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರೀತಾರೆ ರೀ, ತೇವಾಂಶ ಅಥವಾ ಹ್ಯುಮಿಡಿಟಿ ಅಂತ ಕರೀತಾರೆ. ಈಗ ನೋಡ್ರಿ, ನಾರ್ಮಲಾಗಿ ನೀವು ಗಾಳಿ ಇತ್ತಪ್ಪ ಅಂತಂತಂದ್ರೆ ಅದಕ್ಕೆ ಅದ್ರೊಳಗೆ ಏನಿರ್ತಪ್ಪ ಅಂತಂದ್ರೆ ನೈಟ್ರೋಜನ್ನ, ಆಕ್ಸಿಜನ್ನ ಇವೆಲ್ಲನೂ ಇರ್ತಾವೆ. ಆದ್ರೆ ಈಗ ಹ್ಯುಮಿಡಿಟಿ ತೇವಾಂಶ ಇತ್ತಂತಂದ್ರೆ ಆ ಗಾಳಿ ಒಳಗೆ ಏನಿರ್ತಪ್ಪ ಅಂತಂತಂದ್ರೆ ನೀರಿನ ಅಂಶ ಇರ್ತೈತಿ. ಈಗ ನೀವು ಅಂತಿರ್ಗೋತ್ರಿ, ಹ್ಯುಮಿಡಿಟಿ ಭಾಳ ಇತ್ತಪ್ಪ ಅಂತಂತಂದ್ರೆ ಶೆಕೆ ಆದಂಗೆ ಆಗುತ್ತೆ. ಆಮೇಲೆ ಭಾಳ ಒಂದು ಸ್ವಲ್ಪ ತ್ರಾಸದಂಗೆ ಅನಿಸ್ತಿರತ್ತೆ. ಯಾವಾಗ ಅನ್ಸತ್ತಪ್ಪ ಅಂತಂತಂದ್ರೆ ಇನ್ನೇನು ಮಳೆ ಆಗಕ್ಕೆ ಬರ್ತಿರ್ತಲ್ಲ, ಅವಾಗ ಏನಾಕತ್ತಪ್ಪ ಅಂತಂದ್ರೆ ಅವಾಗ ಹಂಗೆ ಅನುಭವ ಆಗುತ್ತೆ. ಯಾಕಪ್ಪ ಅಂತಂತಂದ್ರೆ ಈ ಹ್ಯುಮಿಡಿಟಿ ಅಂತಂದ್ರೆ ಏನು ರೀ, ಗಾಳಿ ಒಳಗೆ ನೀರಿನ ಅಂಶ ಇರ್ಬೇಕು.
ಈಗ ನಾರ್ಮಲಾಗಿ ಗಾಳಿ ಇತ್ತಪ್ಪ ಅಂತಂದ್ರೆ ನಿಮಗೆ ಬೆವರೋದು ಬರ್ತಿರ್ತದೆ ಅಂತ ಹೇಳಿ ತಿಳ್ಕೊರಿಗೆ. ಏನೋ ಒಂದು ಬ್ಯಾಸ್ಗೆ ಕಾಳು ಬೆವರೋದು ಬರ್ತಿರ್ತದಪ್ಪ. ಸಂಜೀಕವಾಗಿ ಏನಾಗಿರತ್ತೆ, ಮಳೆ ಆಗಿರತ್ತೆ ಹಾಕಿರತ್ತೆ. ಅವಾಗ ನಿಮಗೆ ಏನಾಗುತ್ತೆ, ಇನ್ನೂ ತ್ರಾಸಾಗಿ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂತಂದ್ರೆ ಅವಾಗ ಗಾಳಿಯೊಳಗೆ ನೀರಿನ ಅಂಶ ಇರ್ತೈತೆ ಆಲ್ರೆಡಿ. ಅವಾಗ ಏನೋ ಮಾಡಲ್ಪ ಅಂದ್ರೆ ಆ ಗಾಳಿ ನಮ್ಮೊಳಗಿರುವಂಥ ನೀರಿನ ಅಂಶವನ್ನು ತೆಗೆದುಕೊಂಡು ಹೋಗಂಗಿಲ್ಲ, ಅಂದ್ರೆ ಆ ಬೆವರನ್ನು ತೆಗೆದುಕೊಂಡು ಹೋಗಂಗಿಲ್ಲ. ಯಾಕಪ್ಪ, ಅದ್ರೊಳಗೆ ನೀರಿನ ಅಂಶ ಆಲ್ರೆಡಿ ಐತಿ. ಅಕಸ್ಮಾತ್ ಅದು ಹ್ಯುಮಿಡಿಟಿ ಅಥವಾ ತೇವಾಂಶ ಇರಲಿಲ್ಲಪ್ಪ ಅಂತಂದ್ರೆ ಅದು ನಾರ್ಮಲ್ ಗಾಳಿ ಆಕತ್ತೆ. ಅವಾಗ ಅದ್ರೊಳಗೆ ನೀರಿನ ಅಂಶ ಇರಂಗಿಲ್ಲ. ಅವಾಗ ಏನಾಗುತ್ತಪ್ಪ ಅಂತಂತಂದ್ರೆ ನೀವು ನಮ್ಮಲ್ಲಿರುವಂಥ ಬೆವರು ಬಂದಿತ್ತಂತಂದ್ರೆ ಅದನ್ನು ಏನು ಮಾಡ್ತದ, ತನ್ನೊಳಗೆ ಏನಾಗತ್ತಂದ್ರೆ ತನ್ನ ಜೊತೆ ತೊಗೊಂಡು ಹೋಗಿಬಿಡುತ್ತೆ. ಅವಾಗ ನಿಮಗೆ ಏನಾಗಲ್ಲ, ಆರಾಮ ಅನಿಸುತ್ತೆ ಅವಾಗ ಗಾಳಿ ಇತ್ತಂತಂದ್ರೆ. ಅಕಸ್ಮಾತ್ ಹ್ಯುಮಿಡಿಟಿ ಜಾಸ್ತಿ ಇತ್ತಂತಂದ್ರೆ ನಿಮಗೆ ಏನಾಗುತ್ತೆ, ತ್ರಾಸಾಗತ್ತೆ. ಯಾಕೆ ತ್ರಾಸಾಗುತ್ತೆ, ಅದ್ರೊಳಗೆ ಆಲ್ರೆಡಿ ನೀರಿನ ಅಂಶ ಇರ್ತೈತಿ. ಆಲ್ರೆಡಿ ನೀರಿನ ಅಂಶ ಇತ್ತಪ್ಪ ಅಂತಂತಂದ್ರೆ ನಮ್ಮಲ್ಲಿರುವಂಥ ಬೆವರನ್ನಾದ ತೆಗೆದುಕೊಂಡು ಹೋಗಂಗಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಶೆಕಿ ಜಾಸ್ತಿ ಅನಿಸ್ತತಿ. ಅದಕ್ಕೆ ಏನಂತಾರಂತಂದ್ರೆ ಹ್ಯುಮಿಡಿಟಿ ಅಂತ ಕರೀತಾರೆ. ಒಟ್ಟು ಹ್ಯುಮಿಡಿಟಿ ಅಂತಂದ್ರೆ ಏನು ನೆನ್ಪಿಟ್ಕೋಬೇಕು, ಗಾಳಿಯಲ್ಲಿ ನೀರಿನ ಅಂಶ ಇಷ್ಟು ನೆನ್ಪಿಟ್ಕೋಬೇಕು ನೋಡು. ಇದು ಹೆಂಗಪ್ಪ ಸ್ಪೀಡ್ ಶಬ್ದದ ವೇಗಕ್ಕೆ ಅವಲಂಬನೆ ಆಗುತ್ತೆ, ಪರಿಣಾಮ ಬೀರ್ತದಪ್ಪ ಅಂತಂತಂದ್ರೆ ಈಗ ನೋಡ್ರಿ, ನಾರ್ಮಲಾಗಿ ಗಾಳಿ ಇತ್ತಪ್ಪ ಅಂತಂತಂದ್ರೆ ಅದ್ರೊಳಗೆ ಏನು ಇರ್ತೈತೆ ರೀ, ಆಕ್ಸಿಜನರ ಇರ್ತೈತಿ ಮತ್ತು ನೈಟ್ರೋಜನ ಇವೆಲ್ಲನೂ ಇರ್ತಾವೆ. ಇವು ಇದ್ದಪ್ಪ ಅಂತಂತಂದ್ರೆ ಇವು ಕಣಗಳು ಏನಿರ್ತಾವಪ್ಪ ಅಂತಂದ್ರೆ ಈ ಆಕ್ಸಿಜನ್ನ ನೈಟ್ರೋಜನದ ಕಣಗಳು ಇದ್ರದ್ದು ವೇಟ್ ಅಂದ್ರೆ ತೂಕ ಏನಿರ್ತದಪ್ಪ ಅಂತಂದ್ರೆ ಜಾಸ್ತಿ ಇರ್ತೈತಿ. ತೂಕ ಏನಿರ್ತೈತೆ ರೀ ಜಾಸ್ತಿ ಇರುತ್ತೆ. ಅಂದ್ರೆ ನಾವು ಮಾಲಿಕ್ಯುಲರ್ ವೇಟ್ ಅದು ಕನ್ಸಿಡರ್ ಮಾಡ್ತಾವೆ. ಆಕ್ಸಿಜನ್ದ 16, 2 ಅದಾವ ಅಂತಂದ್ರೆ 32, ನೈಟ್ರೋಜನ್ದ ಆಟಮ್ ಇವೆಲ್ಲ ಕೂಡಿಸ್ಕೊಂಡು ಏನು ಮಾಡ್ತೀವಿ, ಮಾಲಿಕ್ಯುಲರ್ ವೇಟ್ ಅಂತ ಕಂಡುಹಿಡಿತೇವೆ. ಅದೆಲ್ಲ ಬೆಟರ್ ಕೆಮಿಸ್ಟ್ರಿ ನೋಡೋಣಂತ. ಈಗೇನಪ್ಪ ಅಂತಂದ್ರೆ ನಾರ್ಮಲ್ ಗಾಳಿ ಒಳಗೆ ಆಕ್ಸಿಜನ್ನ ನೈಟ್ರೋಜನ್ ಇತ್ತಂತಂದ್ರೆ ಅದ್ರ ತೂಕ ಜಾಸ್ತಿ ಇರ್ತೈತಿ. ಎದಕ್ಕೆ ಕಂಪೇರ್ ಮಾಡಿದಾಗ, ಗಾಳಿಯಲ್ಲಿ ನೀರಿನ ಅಂಶವನ್ನು ಕಂಪೇರ್ ಮಾಡಿದಾಗ ತೂಕ ಜಾಸ್ತಿ ಇರ್ತೈತಿ. ಈಗೇನಪ್ಪ ಅಂತಂದ್ರೆ ಗಾಳಿ ಒಳಗೆ ನೀರು ಇದೆ ಅಂತ ತಿಳ್ಕೋರಿ, ಇದ್ರ ತೂಕ ಆ ಕಣಗಳ ತೂಕ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಈಗ ಗಾಳಿ ಒಳಗೆ ನೀರಿನ ಅಂಶ ಇಲ್ಲ, ಏನೇ ರೀತಿ ಆಕ್ಸಿಜನ್ ನೈಟ್ರೋಜನ್ ಅಂಶ ಐತಂತಂದ್ರೆ ತೂಕ ಜಾಸ್ತಿ ಆಗುತ್ತೆ. ಈ ಕಣಗಳ ತೂಕ ಜಾಸ್ತಿ ಆತ, ಈ ಕಣಗಳ ತೂಕ ಏನಾಗ್ತದೆ ಕಡಿಮೆ ಆತಂತ ಹೇಳ್ತೀವಿ ಕೋರಿಗೆ. ಹ್ಯುಮಿಡಿಟಿ ತೇವಾಂಶ ಐತಂತಂದ್ರೆ ಅವಾಗ ನೀವು ಇದ್ರ ಮೂಲಕ ಶಬ್ದವನ್ನು ಪಾಸ್ ಮಾಡ್ತಿರ್ತೀರಿ. ಇದು ಮೊದಲ ವಜ್ಜೆ ಐತಿ, ಇದು ವೈಬ್ರೇಟ್ ಆಗ್ಬೇಕು ರೀ. ಮೊದಲು ಈ ಕಣ ಏನಾಗಬೇಕು, ವೈಬ್ರೇಟ್ ಆಗ್ಬೇಕು. ಇದು ವೈಬ್ರೇಟ್ ಆಗಿ ಚಲನೆಯಾಗಿ ಮುಂದಿನ ಕಣಕ್ಕೆ ಏನಾಗಬೇಕು, ಟಚ್ ಆಗ್ಬೇಕು. ಈಗ ನೋಡ್ರಿ, ಅಬ್ಸರ್ವ್ ಮಾಡಿರಿ, ಒಬ್ಬ ಏನಿರ್ತಾನಪ್ಪ ಅಂದ್ರೆ ಫುಲ್ ಬಾಡಿ ಬಿಲ್ಡರ್ ಇರ್ತಾನೆ, ಅವ್ನ ತೂಕ ಹೆಚ್ಚಿಗೆ ಇರತ್ತೆ. ಅವ್ನು ನೀವು ಪುಷ್ ಮಾಡ್ಬೇಕಂತಂತಂದ್ರೆ ನಿಮಗೆ ಹೆಚ್ಚಿಗೆ ಎಫರ್ಟ್ ಬೇಕಾಗಿರತ್ತೆ. ಅದೇ ನೀವು ಒಬ್ಬವ ಪೂರ್ತಿ ತೆಳುವಾಗಿ ಇರ್ತಾನೆ ಅವ್ನ ವೇಟ್ ಅಷ್ಟು ಇದ್ರಂಗಿಲ್ಲ, ದಪ್ಪ ಇರಂಗಿಲ್ಲ, ಅವ್ನೇನು ಮಾಡ್ಬೋದು ಅಂದ್ರೆ ಈಸಿಯಾಗಿ ನೀವು ಪುಷ್ ಮಾಡ್ಬೋದಿಲ್ಲ ರೀ. ಇಲ್ಲಿ ಕಣಗಳನ್ನ ಏನಿರ್ತಾವೆ ತೂಕ ಕಡಿಮೆ ಇರತ್ತೆ. ಯಾಕೆ ತೂಕ ಕಡಿಮೆ ಇರತ್ತೆ, ಆ ಗಾಳಿಯಲ್ಲಿ ನೀರಿನ ಅಂಶ ಇರ್ತೈತಿ. ನೀರಿನ ಅಂಶ ಇತ್ತಪ್ಪ ಅಂತಂದ್ರೆ ತೂಕ ಕಡಿಮೆ ಇರತ್ತೆ. ಯಾಕಂತಂದ್ರೆ ಹೈಡ್ರೋಜನ್ದ ಮತ್ತು ಆಕ್ಸಿಜನ್ದ ಇದನ್ನು ಮಾಲಿಕ್ಯುಲರ್ ವೇಟ್ ಏನಾಗುತ್ತೆ, ಈ ನೈಟ್ರೋಜನ್ಗೆ ಆಕ್ಸಿಜನ್ಗೆ ಕಂಪೇರ್ ಮಾಡಿದಾಗ ಏನಿರುತ್ತೆ ರೀ, ಕಡಿಮೆ ಇರುತ್ತೆ. ಅದಕ್ಕೆ ತೂಕ ಕಡಿಮೆ ಇತ್ತಂತಂದ್ರೆ ಇದು ಈಸಿಯಾಗಿ ಏನಾಗುತ್ತೆ, ಪುಷ್ ಮಾಡ್ಬೋದು. ನೀವು ಈಸಿಯಾಗಿ ಕಣಗಳನ್ನ ಪುಷ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಈ ಶಬ್ದ ಈಸಿಯಾಗಿ ಏನಾಗಿಬಿಡತ್ತೆ ರೀ, ಒಂದಕ್ಕೊಂದು ಬಡ್ದುಗಳು ಏನಾಗುತ್ತೆ, ಈಸಿಯಾಗಿ ಏನಾಗುತ್ತೆ, ಸ್ಪೀಡಾಗಿ ಮೂಮೆಂಟಾಗಿ ಹೋಗ್ಬಿಡುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಶಬ್ದದ ವೇಗ ಏನಾಗುತ್ತೆ ಇಲ್ಲಿ ಜಾಸ್ತಿ ಆಗುತ್ತೆ. ಅದೇ ಇಲ್ಲಿ ವೇಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತಪ್ಪ ಅಂತಂದ್ರೆ ತೂಕ ಜಾಸ್ತಿ ಆಗುತ್ತೆ, ಕಣಗಳು ದಪ್ಪ ಆಗಕ್ಕೆ ಸ್ಟಾರ್ಟ್ ಆಕಾವು. ಇಲ್ಲಿ ಏನಾಕಾವು, ಕಣಗಳು ತೆಳುವಾಕಾವು. ಇವುಗಳು ಆ ಶಬ್ದ ಏನೋ ಮಾಡ್ಬೋದಪ್ಪ ಅಂತಂತಂದ್ರೆ ಅದ್ರ ಮೂಲ ಮ್ಯಾಗ ಬಿತ್ತಂದ್ರೆ ನೆಕ್ಸ್ಟ್ ಕಣಕ್ಕೆ ಈಸಿಯಾಗಿ ಏನಾಗ್ಬೋದು ಅಂತಂದ್ರೆ ಟ್ರಾನ್ಸ್ಫರ್ ಆಗ್ಬೋದು ಶಬ್ದ. ಇಲ್ಲಿ ಅದಕ್ಕೆ ನೀರಿದ್ದಾಗ ಅದಕ್ಕೆ ಏನಪ್ಪ ಅಂದ್ರೆ ಹ್ಯುಮಿಡಿಟಿ ಜಾಸ್ತಿ ಆತಂತಂದ್ರೆ ನೀರಿನ ಅಂಶ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೀರಿನ ಅಂಶ ಜಾಸ್ತಿ ಆತಂತಂದ್ರೆ ತೂಕ ಏನಾಗುತ್ತೆ, ಕಣದ ಕಡಿಮೆ ಆಗುತ್ತೆ. ತೂಕ ಕಡಿಮೆ ಆತಪ್ಪ ಅಂತಂತಂದ್ರೆ ಕಣಗಳು ಈಸಿಯಾಗಿ ಮೂಮೆಂಟ್ ಆಕಾವು. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಸ್ಪೀಡ್ ವೆಲಾಸಿಟಿ ಏನಾಗುತ್ತೆ ರೀ, ಜಾಸ್ತಿ ಆಗುತ್ತದೆ. ನೆನಪಿಟ್ಟುಕೋರಿ. ಹ್ಯುಮಿಡಿಟಿ ತೇವಾಂಶ ಅಂತಂತಂದ್ರೆ ಏನು ರೀ, ನೀರಿನ ಕಣಗಳು ಇರುವುದು, ಗಾಳಿಯಲ್ಲಿ ನೀರಿನ ಅಂಶ ಇರುವುದು. ಗಾಳಿಯಲ್ಲಿ ನೀರಿನ ಅಂಶ ಮತ್ತು ನಾರ್ಮಲ್ ಡ್ರೈ ಗಾಳಿಗೆ ಕಂಪೇರ್ ಮಾಡಿದಾಗ ನೀರಿನ ಅಂಶ ಇರುವಂಥ ಗಾಳಿ ವೇಟ ಕಡಿಮೆ ಇರ್ತದೆ. ಅದೇನಾಗುತ್ತೆ, ಈಸಿಯಾಗಿ ಕಣ ಮೂಮೆಂಟ್ ಆಗುತ್ತೆ. ಕಣ ಮೂಮೆಂಟ್ ಆತಪ್ಪ ಅಂತಂದ್ರೆ ಶಬ್ದ ಜಾಸ್ತಿ ಸ್ಪೀಡ್ನಾಗ ಹೋಗುತ್ತೆ. ಎದಕ್ಕೆ ಕಂಪೇರ್ ಮಾಡಿದಾಗ, ನಾರ್ಮಲ್ ಡ್ರೈ ಏರಿಗೆ ಕಂಪೇರ್ ಮಾಡಿದಾಗ. ಇದು ಮೂರನೇ ಅಂಶ ಹ್ಯುಮಿಡಿಟಿ. ಇನ್ನು ನಾಲ್ಕನೇ ಅಂಶ ಏನಪ್ಪ ಅಂತಂತಂದ್ರೆ, ಒಂದನೇದು ನೋಡಿದ್ರು ಟೆಂಪ್ರೇಚರ್ ನೋಡಿದ್ವು, ಎರಡನೇದು ಎಲಾಸ್ಟಿಸಿಟಿ ನೋಡಿದ್ವು. ಅಂದರೆ ಇದು ಎಲಾಸ್ಟಿಸಿಟಿ ಅಂದರೆ ಸ್ಥಿತಿಸ್ಥಾಪಕತ್ವ. ಮೂರನೇದು ತೇವಾಂಶ ಹ್ಯುಮಿಡಿಟಿ ನೋಡಿದ್ವು. ನಾಲ್ಕನೇದು ಏನು ನೋಡೋಣಪ್ಪ ಅಂತಂತಂದ್ರೆ ಸಾಂದ್ರತೆ.
ಸಾಂದ್ರತೆ, ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರೆ ರೀ, ಡೆನ್ಸಿಟಿ. ಏನು ರೀ ಇದು ನಾರ್ಮಲಾಗಿ ನೀವು ಸಾಂದ್ರತೆ ಅಂತಂದ್ರೆ ಸೇಮ್ ಇದು ಎತ್ತರದ್ದು ವೇಟ್ ಜಾಸ್ತಿ ಇರುತ್ತಲ್ಲ ರೀ, ಆ ಥರ ಸಾಂದ್ರತೆ ಹೆಚ್ಚಿಗೆ ಇರುತ್ತೆ ನಂಗೆ. ಈಗ ನೀವು ನಾರ್ಮಲಾಗಿ ಒಂದು ಸ್ಪಾಂಜ್ ತೊಗೋರಿ, ಅಟ್ಟ ಸಾಯ್ತದ ಕಲ್ಲು ತೊಗೋರಿ. ನಿಮ್ಗೆ ಯಾವ್ದು ಜಾಸ್ತಿ ಅಂದಂಗೆ ಅನ್ಸತ್ತೆ? ಕಲ್ಲು ಜಾಸ್ತಿ ಒಜ್ಜೆ ಇದ್ದಂಗೆ ಅನ್ಸತ್ತೆ. ಹಾಂ, ಅದೇನಾಗುತ್ತಪ್ಪ ಅಂತಂತಂದ್ರೆ ಅದ್ರ ಸಾಂದ್ರತೆ ಜಾಸ್ತಿ ಇರ್ತೈತಿ ಇದ್ರ ಕಲ್ಲದ್ದು. ಅದು ನೀವು ಸ್ಪಾಂಜದ್ದು ಕಂಪೇರ್ ಮಾಡಿರಪ್ಪ ಅಂತಂತಂದ್ರೆ ಅದೇನಾಗಂಗಿಲ್ಲ, ಅದ್ರ ಡೆನ್ಸಿಟಿ ಏನಿರತ್ತೆ ರೀ ಕಡಿಮೆ ಇರತ್ತೆ. ಅದು ಸ್ಪಾಂಜದ್ದು ಏನ್ರಿ ಡೆನ್ಸಿಟಿ ಕಡಿಮೆ ಇರತ್ತೆ. ಇದ್ರೊಳಗೆ ಶಬ್ದ ಹೆಂಗೆ ಹೋಗುತ್ತಾ, ಸ್ಪೀಡಾಗಿ ಹೋಗುತ್ತೋ ಏನು ಕಡಿಮೆ ಇದಾಗುತ್ತೋ ಸಾಂದ್ರತೆ ನಾವು ಹೆಚ್ಚಿಗೆ ಮಾಡಿದ್ವಿ ಅಂತಂದ್ರೆ, ಈಗ ನೀವು ಡೆನ್ಸಿಟಿ ಅಂತಂತಂದ್ರೆ ಒಜ್ಜೆ ಬರಾಕಂತಂದ್ರೆ ಅಲ್ಲಿ ಕಣಗಳು ಏನಿರ್ತಾವೆ ರೀ, ಒತ್ತೊತ್ತಾಗಿ ಹಿಂಗೆ ಜೋಡಣೆ ಆಗಿರ್ತಾವೆ. ಅವು ಎಷ್ಟು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವಪ್ಪ ಅಂತಂತಂದ್ರೆ ಮೂಮೆಂಟ್ ಮಾಡೋಕೆ ಹಾಕಿರಂಗಿಲ್ಲ ಆ ಕಣಗಳು. ಈಗ ನೀವು ಕಣಗಳು ಹಿಂಗೆ ಇದಿರ್ತಾವೆ ಅಂತಂದ್ರೆ ಕಣಗಳು ಇಷ್ಟು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವೆ. ಈಗ ನೀವು ಕಬ್ಬಿನ ಅದು ತಗೋರಿ, ಅಲ್ಲಿ ಕಣಗಳು ಹೆಂಗೆ ಜೋಡಣೆ ಆಗಿರ್ತಾವಪ್ಪ ಅಂತಂತಂದ್ರೆ ಭಾಳ ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವೆ. ಹಿಂಗೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವೆ. ಅಲ್ಲಿ ನೀವು ಶಬ್ದವನ್ನು ಪಾಸ್ ಮಾಡಿರಂತಂದ್ರೆ ವಜ್ಜೆ ಇರ್ತಂತ ತಿಕ್ಕೋರಿದ, ತೂಕ ಐತಂತ ತಿಕ್ಕೋರಿ, ಈ ಕಣಗಳನ್ನು ವೈಬ್ರೇಟ್ ಆಗಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ. ನಮಗೆ ಅನಿಸ್ಬೋದು, ಸಾಲಿಡ್ ಐತೆ ಅಂತಂದ್ರೆ ಅಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ ಅಂದ್ರೆ ವೇಗ ಜಾಸ್ತಿ ಆಕತಿ ಅಂತೇಳಿ ಅನಿಸ್ಬೋದು ನಮ್ಗೆ. ಆದ್ರೆ ನಾವು ಅವನ ಸಾಂದ್ರತೆಯನ್ನು ಆ ಥರದ ಡೆನ್ಸಿಟಿನ ಹೆಚ್ಚಿಗೆ ಮಾಡಿದಪ್ಪ ಅಂತಂದ್ರೆ ಅದು ಇನ್ನೂ ಒತ್ತೊತ್ತಾಗಿ ಜೋಡಣೆ ಆಗಿ ಸ್ಟಾರ್ಟ್ ಆಕಾವು. ಎಷ್ಟು ಒತ್ತೊತ್ತಾಗಿ ಜೋಡಣೆ ಆತಂತಂದ್ರೂ ಒಂದು ಸ್ವಲ್ಪರ ಗ್ಯಾಪ್ ಇರ್ಬೇಕು ರೀ, ಯಾಕಪ್ಪ ಅಂತಂತಂದ್ರೆ ಶಬ್ದ ಅಂದ್ರೆ ಏನು ರೀ, ಕಣಗಳ ವೈಬ್ರೇಷನ್ ಆಗೋದು, ಕಣಗಳ ಕಂಪನ ಆಗೋದು. ಆ ಕಣಗಳ ಕಂಪನ ಆಗಾಕಾರ ಒಂದು ಸ್ವಲ್ಪರ ಗ್ಯಾಪ್ ಬೇಕೋ ಬೇಡ ಅದಕ್ಕೆ. ಈಗ ನೀವು ಸಾಂದ್ರತೆ ಹೆಚ್ಚಿಗೆ ಮಾಡಿರಪ್ಪ ಅಂತಂತಂದ್ರೆ ಗ್ಯಾಪ್ ಉಳಂಗಿಲ್ಲ, ಅದ್ರೊಳಗೆ ಒಂದಿಟ್ಟು ಗ್ಯಾಪ್ ಉಳಿಯಂಗಿಲ್ಲ. ಗ್ಯಾಪ್ ಉಳಿಲಿಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಅದಕ್ಕೆ ವೈಬ್ರೇಟ್ ಆಗಕ್ಕೆ ಅದಕ್ಕೆ ಜಗನೇ ಸಿಗಂಗಿಲ್ಲ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಶಬ್ದ ಸ್ಪೀಡ್ ಏನಾಗುತ್ತೆ ಅದ್ರದ್ದು ಕಡಿಮೆ ಆಗುತ್ತೆ. ಯಾಕಪ್ಪ ಅಂತಂತಂದ್ರೆ ಈ ಕಣನ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಲಿಲ್ಲ, ಅವಾಗ ಈ ಕಣನೂ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಲ್ಲ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೋತತಿ. ಡೆನ್ಸಿಟಿ ಅಂತಂದ್ರೆ ಏನು ರೀ, ಒಂದು ಕಾಮನ್ ನೆನ್ಪಿಟ್ಕೊಂಡ್ಬಿಡ್ರಿ, ವೇಟ್. ಡೆನ್ಸಿಟಿ ಅಂತಂದ್ರೆ ಏನು ರೀ, ವೇಟ್. ಎತ್ತರ ವೇಟ್ ಜಾಸ್ತಿ ಇರುತ್ತಲ್ಲ ಆ ಥರದ್ದು. ಈಗ ನೀವು ಡೆನ್ಸಿಟಿ ಹೆಚ್ಚಿಗೆ ಮಾಡ್ಕೊತ ಬಂದ್ರಪ್ಪ ಅಂತಂದ್ರೆ ಕಣಗಳ ಜೋಡಣೆ ಭಾಳ ಒತ್ತೊತ್ತಾಗಿ ಇರ್ತಾವೆ, ಆ ಥರ ನಡುವೆ ಗ್ಯಾಪೇ ಇರೋಂಗಿಲ್ಲ. ಅವಾಗ ನೀವು ಶಬ್ದವನ್ನು ಕಳಿಸಿರಪ್ಪ ಅಂತಂದ್ರೆ ಆ ಕಣಗಳು ಇಷ್ಟು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವಲ್ಲ, ಅವು ಮೂಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಲ್ಲ. ಮೂಮೆಂಟ್ ಮಾಡೋಕೆ ಏನಾಕಾವು ಜಾಸ್ತಿ ಟೈಮ್ ತಗೋತತಿ. ಅವಾಗ ಏನಾಗುತ್ತಪ್ಪ ಅಂತಂತಂದ್ರೆ ಶಬ್ದದ ವೇಗ ಕಡಿಮೆ ಆಗುತ್ತದೆ. ಸಾಂದ್ರತೆ ಜಾಸ್ತಿ ಆತಂತಂದ್ರೆ ವೆಲಾಸಿಟಿ ಏನಾಗುತ್ತೆ ರೀ, ಕಡಿಮೆ ಆಗುತ್ತದೆ. ಸಾಂದ್ರತೆ ಜಾಸ್ತಿ ಆತಂತಂದ್ರೆ ವೆಲಾಸಿಟಿ ಕಡಿಮೆ ಆಗುತ್ತದೆ. ಇದೊಂದು ನೆನಪಿಟ್ಕೋರಿ. ಹಾಂ, ನೆಕ್ಸ್ಟ್ 5ನೇ ಅಂಶ ಏನಪ್ಪ ಅಂತಂದ್ರೆ ಗಾಳಿಯ ದಿಕ್ಕು. ಇದ್ರ ಮೇಲೂ ಸ್ಪೀಡ್ ಅವಲಂಬನೆ ಆಗಿರ್ತೈತಿ. ಗಾಳಿಯ ದಿಕ್ಕು ಅಂದ್ರೆ ಡೈರೆಕ್ಷನ್. ಹೆಂಗಪ್ಪ ಅಂತಂತಂದ್ರೆ ಈಗ ಇಲ್ಲೊಬ್ಬ ಮನುಷ್ಯನ ಇದಿರ್ತಾನೆ ಅಂತ ಹೇಳ್ತಿಕೋರಿ, ಇವು ಏನೋ ಮಾತಾಡಂತಲೇ ಇವಂಗಿದು ಕೇಳಿಸ್ಬೇಕು. ಈಗ ಅಕಸ್ಮಾತ್ ಗಾಳಿಯ ಚಲನೆ ಇವನ ಕಡೆನೇ ಐತೆ ಅಂತ ಹೇಳ್ತಿಕೋರಿ, ಈ ವ್ಯಕ್ತಿ ಕಡೆನೇ ಐತೆ ಗಾಳಿಯ ಚಲನೆ. ಅವ ಹಿಂಗೆ ಇಲ್ಲಿ ಮಾತಾಡಿದಪ್ಪ ಅಂತಂತಂದ್ರೆ ಇದೇನು ಮಾಡ್ತತಿ, ಗಾಳಿ ಈ ಶಬ್ದವನ್ನು ತನ್ನ ಜೊತೆನ ತೊಗೊಂಡು ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ ರೀ, ಸ್ಪೀಡ್ ಜಾಸ್ತಿ ಆಗುತ್ತೆ. ಗಾಳಿಯ ದಿಕ್ಕು ಪ್ಲಸ್ ಶಬ್ದದ ದಿಕ್ಕು ಸೇಮ್ ಇತ್ತಪ್ಪ ಅಂತಂತಂದ್ರೆ ವೆಲಾಸಿಟಿ ಏನಾಗುತ್ತೆ ರೀ, ಜಾಸ್ತಿ ಆಗುತ್ತೆ. ಈಗ ನೋಡ್ರಿ, ನೀವು ಇಲ್ಲೊಬ್ಬ ವ್ಯಕ್ತಿ ಅದಾನ, ಇಲ್ಲಿ ಮಾತಾಡ್ತಿರ್ತಾನೆ ಅಂತ ಹೇಳಿ ತಿಳ್ಕೊರಿ. ಆ ಗಾಳಿ ಈ ಡೈರೆಕ್ಷನ್ದಾಗ ಹೊಂಟಿರ್ತಂತಂದ್ರೆ ಅವು ಮಾತಾಡಕತ್ತಂದ್ರೆ ಆ ಗಾಳಿ ಜೊತೆ ಏನಾಗುತ್ತದೆ, ಶಬ್ದ ತನ್ನಡೆಗೆ ತೊಗೊಂಡು ಹೋಗ್ಬಿಡತ್ತೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ವೇಗ ಜಾಸ್ತಿ ಆಗುತ್ತೆ. ಅದೇ ಅಕಸ್ಮಾತ್ ಗಾಳಿಯ ದಿಕ್ಕು ಈ ಸೈಡ್ ಇತ್ತು ಅಂತ ಹೇಳಿ ತಿಳ್ಕೊರಿ, ಅವಾಗ ಅದು ಶಬ್ದ ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಗಾಳಿಯನ್ನು ಎದುರಿಸಿ ಹೋಗ್ಬೇಕು. ಆ ಶಬ್ದ ಗಾಳಿಯನ್ನು ಎದುರಿಸಿ ಇವ್ನ ಕಡೆ ತಲುಪಬೇಕು. ಅದಕ್ಕೆ ಅಡೆತಡೆ ಬಂದಂಗೆ ಆಗುತ್ತೆ. ಅವಾಗ ಏನಾಗುತ್ತೆ, ಅದರ ವೇಗ ಕಡಿಮೆ ಆಗುತ್ತದೆ.
ವಿರುದ್ಧ ದಿಕ್ಕು ಇತ್ತಪ್ಪ ಅಂತಂದ್ರೆ ವೆಲಾಸಿಟಿ ಏನಾಗುತ್ತೆ ರೀ ಕಡಿಮೆ ಆಗುತ್ತದೆ. ನೆನಪಿಟ್ಕೋರಿ. ಇದೇನಪ್ಪ ಅಂತಂದ್ರೆ 5ನೇ ಅಂಶ. ಯಾವ್ಯಾವ ಅಂಶಗಳು ನೋಡ್ಕೊಂಡು ಬಂದಿದ್ದು? ಟೆಂಪ್ರೇಚರ್ ಇನ್ಕ್ರೀಸ್ ಆತಂತಂದ್ರೆ ಗಾಳಿಯ ವೇಗ ಜಾಸ್ತಿ ಆಗುತ್ತದೆ. ಎಲಾಸ್ಟಿಸಿಟಿ ಸ್ಥಿತಿಸ್ಥಾಪಕತೆ ಅದರದ್ದು ಜಾಸ್ತಿ ಆತಂತಂದ್ರೆ ಇದರದ್ದು ಶಬ್ದದ ವೇಗ ಜಾಸ್ತಿ ಆಗುತ್ತದೆ. ನೆಕ್ಸ್ಟ್ ಏನು ನೋಡಿದ್ವಿ? ಹ್ಯುಮಿಡಿಟಿ ಅಂತಂದ್ರೆ ತೇವಾಂಶ, ಅದರದ್ದು ಜಾಸ್ತಿ ಆತಂತಂದ್ರೆ ಶಬ್ದದ ವೇಗ ಏನಾಗುತ್ತೆ? ಜಾಸ್ತಿ ಆಗುತ್ತದೆ. ಅದೇ ರೀತಿ ಏನು ಮಾಡಿದ್ದಪ್ಪ ಅಂತಂತಂದ್ರೆ ತೇವಾಂಶ ಇದು ಡೆನ್ಸಿಟಿ ಅಂತಂದ್ರೆ ಒತ್ತೊತ್ತಾಗಿ ವೇಟ್ ಜಾಸ್ತಿ ಆಗುತ್ತೆ. ವೇಟ್ ಜಾಸ್ತಿ ಆತಂದ್ರೆ ಅಳೆಯಾಡಕ್ಕೆ ಇದಾಗಲ್ಲ, ಆವಾಗ ಏನಾಗುತ್ತೆ? ಶಬ್ದದ ವೇಗ ಕಡಿಮೆ ಆಗುತ್ತದೆ. ಇವೆಲ್ಲ ನೋಡಿದಪ್ಪ ಅಂದ್ರೆ ಆಮೇಲೆ ನೆಕ್ಸ್ಟ್ ಏನ್ರಿ? ಗಾಳಿಯ ದಿಕ್ಕು, ಇದು ನೋಡಿದ್ದು 5ನೇ ಆಪ್ಷನ್. ಇನ್ನೇನಪ್ಪ ಅಂದ್ರೆ 6ನೇದೇನಪ್ಪ ಅಂತಂದ್ರೆ ಪ್ರೆಷರ್, ಒತ್ತಡ ಇದಕ್ಕೇನಂತಾರೆ ರೀ? ಪ್ರೆಷರ್. ಏನಪ್ಪ ಇದು ಒತ್ತಡ ಅಂತಂದ್ರೆ? ಪ್ರೆಷರ್ ಅಂತಂದ್ರೆ ನೀವು ಇಂಗ್ಲೀಷ್ ನಿಮ್ಮ ಸ್ಟೇಟ್ಮೆಂಟ್ ಇರುತ್ತೆ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳಿ ಇರ್ತತ್ರ. ಅದು ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತೇಳಿ. ಅದನ್ನೆಲ್ಲ ಡೆಫಿನಿಷನ್ ಏನು ಬೇಡ. ಈಗ ನಾರ್ಮಲಾಗಿ ನಾವು ಶಬ್ದದ ವೇಗ ಹೆಂಗೆ ನಾವು ಇದನ್ನು ಮಾಡ್ಬೋದು ಅಂತೇಳಿ ನೋಡೋಣ. ಹೆಂಗಪ್ಪ ಅಂತಂದ್ರೆ ಒತ್ತಡ ಅಂತಂದ್ರೆ ಈಗ ನೋಡ್ರಿ, ನಾರ್ಮಲ್ ಒಂದು ಬಾಕ್ಸ್ ಇರುತ್ತೆ ಅಂತೇಳಿ ತಿಳ್ಕೊರಿ. ನಾರ್ಮಲ್ ಒಂದು ಬಾಕ್ಸ್ ಇರುತ್ತೆ, ಅದ್ರೊಳಗೆ ನೀವು ಒಂದಷ್ಟು ವಸ್ತುಗಳನ್ನ ಹಾಕ್ತೀರಿ. ಆ ಕಣಗಳ ಸಂಖ್ಯೆ ಒಂದು 50 ಇರ್ತಾವೆ ಅಂತ ಹೇಳಿ ತಿಳ್ಕೊರಿ. ಹಂಗೆ ಆಮೇಲೆ ಅದೇ ಸೇಮ್ ಬಾಕ್ಸ್ ಒಳಗೆ ಏನು ಮಾಡ್ತೀರಿ? ವಸ್ತುಗಳನ್ನ 100 ಹಾಕಿರಿ ಅಂತ ತಿಳ್ಕೊರಿ. ವಸ್ತುಗಳ ಸಂಖ್ಯೆ ಏನಪ್ಪ? 100 ಆತ. ಅಲ್ಲಿ ಏನಾಗುತ್ತೆ? ಅದಕ್ಕೆ ಪ್ರೆಷರ್ ಜಾಸ್ತಿ ಆತಿಲ್ಲ ರೀ. ಈ ವಸ್ತುವಿಗೆ ಪ್ರೆಷರ್ ಜಾಸ್ತಿ ಆತಿಲ್ಲ ರೀ. ನೀವೀಗ ನಿಮ್ಮ ಕೆಪಾಸಿಟಿ 5 ತಾಸು ಕೆಲಸ ಮಾಡೋ ಅಥವಾ 10 ತಾಸು ಕೆಲಸ ಮಾಡೋದಿರತ್ತೆ. ನಿಮಗೆ ಹೆಚ್ಚಿಗೆ 12 ತಾಸು ಕೆಲಸ ಮಾಡೋಂಗಿತ್ತಪ್ಪ ಅಂತಂತಂದ್ರೆ ನಿಮ್ಗೆ ಏನಾಗುತ್ತೆ? ಅವಾಗ ಪ್ರೆಷರ್ ಭಾಳ ಇತ್ತಪ್ಪ ಅಂತಿರ್ತಾರಲ್ಲ, ಹಂಗೇನಪ್ಪ ಅಂತಂದ್ರೆ ನಾರ್ಮಲ್ ಇರೋಕ್ಕಿಂತನೂ ಅಲ್ಲಿ ಕಣಗಳು ಏನಿರ್ತಾವಪ್ಪ ಅಂದ್ರೆ ಜಾಸ್ತಿ ಇರ್ತಾವೆ. ಕಣಗಳು ಜಾಸ್ತಿ ಇದ್ದಪ್ಪ ಅಂತಂದ್ರೆ ಒತ್ತೊತ್ತಾಗಿರ್ತಾವೆ. ಒಂದು ತಿಳ್ಕೊಂಡಿದ್ದು ನಾವು ಕಣಗಳು ಒತ್ತೊತ್ತಾಗಿರ್ತಾವೆ ಅಂಥೇಳಿ. ಕಣಗಳು ಒತ್ತೊತ್ತಾಗಿದ್ದಪ್ಪ ಅಂತಂತಂದ್ರೆ ವೇಗ ಏನಾಗುತ್ತೆ ರೀ? ವೇಗ ಜಾಸ್ತಿ ಆಗುತ್ತೆ. ಆದ್ರೆ ಕಣಗಳು ಇಷ್ಟು ಒತ್ತೊತ್ತಾಗಿರ್ತಾವಲ್ಲ, ಇಲ್ಲೂ ಗ್ಯಾಪ್ ಉಂಟಾಗಲ್ಲ. ಕಣಗಳು ಇಷ್ಟು ಒತ್ತೊತ್ತಾಗಿರ್ತಾವಲ್ಲ, ಇಲ್ಲೂ ಏನಾಗಲ್ಲಪ್ಪ ಅಂತಂದ್ರೆ ಗ್ಯಾಪ್ ಏನಾಗಲ್ಲ ಅಂದ್ರೆ ಇರಂಗಿಲ್ಲ. ಈ ಗ್ಯಾಪ್ ಇರಲಿಲ್ಲಪ್ಪ ಅಂತಂತಂದ್ರೆ ಆ ಕಣಗಳು ಏನಾಕವಪ್ಪ ಅಂತಂದ್ರೆ ಮೂಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಗಲ್ಲ. ಈಗ ನಾರ್ಮಲಾಗಿ ಒತ್ತೊತ್ತಾಗಿದ್ದಪ್ಪ ಅಂತಂದ್ರೆ ವೇಗ ಏನಾಗುತ್ತೆ ರೀ? ಶಬ್ದದ ವೇಗ ಜಾಸ್ತಿ ಆತ. ಆದ್ರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಾಗುತ್ತಪ್ಪ ಅಂದ್ರೆ ನೀವು ಪ್ರೆಷರ್ ಜಾಸ್ತಿ ಮಾಡಿರಪ್ಪ ಅಂತಂತಂದ್ರೆ ಆ ಕಣಗಳ ನಡುವೆ ಏನಾಗಲ್ಲಪ್ಪ ಅಂತಂದ್ರೆ ಗ್ಯಾಪ್ ಕಡಿಮೆ ಆಗುತ್ತದೆ. ಗ್ಯಾಪ್ ಏನಾಗುತ್ತೆ ರೀ? ಕಡಿಮೆ ಆಗುತ್ತೆ. ಒತ್ತೊತ್ತಾಗಿ ಜೋಡಣೆ ಸ್ಟಾರ್ಟ್ ಆಕಾವು. ಅವಾಗ ಏನಾಗುತ್ತೆ ರೀ? ವೇಗ ಕಡಿಮೆ ಆಗುತ್ತದೆ. ಈಗ ನೋಡ್ರಿ, ಇಲ್ಲಿ ಎಷ್ಟು ವೇಗ ಜಾಸ್ತಿ ಆಗಿರುತ್ತಲ್ಲ ರೀ, ಅಷ್ಟು ವೇಗ ಏನಾಗುತ್ತೆ? ಕಡಿಮೆ ಆಗಿಬಿಡುತ್ತೆ. ಅಂದ್ರೆ ಇವೆರಡು ಏನಾಕಾವ್ರಿ? ಕ್ಯಾನ್ಸಲ್ ಆಗಿಬಿಡ್ತಾವೆ. ಅಂದ್ರೆ ಹೆಂಗಪ್ಪ ಅಂತಂದ್ರೆ ಈಗ ನೀವು ಒಬ್ಬವಂಗೆ 5 ರೂಪಾಯಿ ಇಸ್ಕೊಂಡೇರಿ, ಯಾರ್ದೋ ಕಡೆ ಒಂದು 5 ರೂಪಾಯಿ ಸಾಲ ಇಸ್ಕೊಂಡೇರಿ. ಇನ್ನೊಬ್ಬಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ 5 ರೂಪಾಯಿ ಸಾಲ ಕೊಟ್ಟೇರಿ. ನಿಮಗೇನಾಯ್ತು? ಲಾಭ ಆಯ್ತು ನಷ್ಟ ಆಯ್ತು? ಏನೂ ಆಗಲಿಲ್ಲ. ನಿಮಗೆ ಲಾಭನೂ ಆಗಲಿಲ್ಲ, ನಷ್ಟನೂ ಆಗಲಿಲ್ಲ. ಹಂಗೇನಪ್ಪ ಅಂತಂದ್ರೆ ಪ್ರೆಷರ್ ಜಾಸ್ತಿ ಮಾಡಿರಪ್ಪ ಅಂತಂತಂದ್ರೆ ಕಣಗಳು ಒತ್ತೊತ್ತಾಗಿ ಜೋಡಣೆ ಆದವು ಅಂತಂತಂದ್ರೆ ಅಲ್ಲೇನಾಕ್ಕವು ಅಂತಂದ್ರೆ ಶಬ್ದ ಸ್ಪೀಡಾಗಿ ಹೋಗುತ್ತೆ. ಯಾಕಂದರೆ ಒಂದಕ್ಕೊಂದು ಟಚ್ ಆಗೋದ್ರಿಂದ ಏನಾಗುತ್ತೆ? ಕಡಿಮೆ ಸಮಯ ತಗೋತೀವಿ ಆ ಕಣಗಳು ಮೂಮೆಂಟ್ ಆಗ್ಬೇಕಂತಂದ್ರೆ. ಅವಾಗ ಶಬ್ದ ವೇಗ ಜಾಸ್ತಿ ಆತ. ಆ ಕಣಗಳು ಎಷ್ಟು ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವಪ್ಪ ಅಂತಂತಂದ್ರೆ ಒಂದ್ರ ಮೇಲೆ ಒಂದು ಜೋಡಣೆ ಆಗಿರ್ತಾವೆ. ಗ್ಯಾಪ್ ಇರಂಗಿಲ್ಲ. ಗ್ಯಾಪ್ ಇರ್ಲಿಕ್ಕಪ್ಪ ಏನಾಗುತ್ತೆ? ವೇಗ ಕಡಿಮೆ ಆತ. ಒಂದು 5 ಮೀಟರ್ ಪರ್ ಸೆಕೆಂಡ್ ವೇಗ ಜಾಸ್ತಿ ಆಗಿತ್ತು. ಎತ್ತರ ಸಂಬಂಧ? ಒತ್ತೊತ್ತಾಗಿ ಜೋಡಣೆ ಆಗಿರೋ ಸಂಬಂಧ. ಅದ ಗ್ಯಾಪ್ ಇಲ್ಲೇ ಸಂಬಂಧ ಏನಾತಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಏನಾಯ್ತು? ಕಡಿಮೆ ಆತ, ಮೈನಸ್ ಆತ. ಅದಕ್ಕೆ ಇದು ಪ್ಲಸ್ ಇತ್ತು, ಇದು ಮೈನಸ್ ಆತು, ಎರಡು ಕ್ಯಾನ್ಸಲ್ ಆಗಿಬಿಡ್ತಾವೆ. ಅಂದ್ರೆ ಇದು ಒತ್ತಡದ ಮೇಲೆ ಏನಿರುತ್ತಪ್ಪ ಅಂದ್ರೆ ಅವಲಂಬನೆ ಆಗಿರುವುದಿಲ್ಲ. ನೆನಪಿಟ್ಕೋರಿ, ಇದು ಎತ್ತರ ಮೇಲೆ ಅವಲಂಬನೆ ಆಗಿರಂಗಿಲ್ಲ, ಒತ್ತಡದ ಮೇಲೆ ಅವಲಂಬನೆ ಆಗಿರುವುದಿಲ್ಲ. ಸ್ಟೇಟ್ಮೆಂಟ್ದಾಗ ಇದನ್ನ ಕೊಡ್ತಾರೆ. ಪ್ರೆಷರ್ ಸ್ಪೀಡ್ ಆಫ್ ದಿ ಸೌಂಡ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಪ್ರೆಷರ್. ಇದನ್ನೊಂದು ನೆನಪಿಟ್ಕೋರಿ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇವೆಲ್ಲ ಏನಪ್ಪ ಅಂತಂದ್ರೆ 6 ಪಾಯಿಂಟ್ ಶಬ್ದದ ವೇಗದ ಮೇಲೆ ಪರಿಣಾಮ ಬೀರುವಂಥ ಅಂಶಗಳು. ಮುಂದೆ ನೋಡೋಣಪ್ಪ ಅಂತಂತಂದ್ರೆ ನೆಕ್ಸ್ಟ್ ಏನು ನೋಡೋಣಪ್ಪ ಅಂತಂದ್ರೆ ಈ ನಮಗೆ ಶಬ್ದದ ವೇಗ ನಾವು ನೋಡಿದ್ದಿಲ್ಲ. ನಾವು ಶಬ್ದದ ವೇಗ ಎಷ್ಟಿತ್ತು ರೀ? 338 ಮೀಟರ್ ಪರ್ ಸೆಕೆಂಡ್ ಅಥವಾ
340 ಮೀಟರ್ ಪರ್ ಸೆಕೆಂಡ್ ಅಂತೇಳಿ ನೋಡಿದ್ದು. ಇದಕ್ಕೆ ಅವ್ರು ಏನು ಮಾಡಿರಪ್ಪ ಅಂತಂತಂದ್ರೆ ಒಂದು ಮ್ಯಾಕ್ ಅಂತ ಕರೆದ್ರು. ಒಂದು ಮ್ಯಾಕ್ ಅಂತೇಳಿ ಕರೆದ್ರಿ. ಅದಕ್ಕೆ ಶಬ್ದದ ವೇಗ 338 ಮೀಟರ್ ಪರ್ ಸೆಕೆಂಡ್ ಇತ್ತಲ್ಲ, ಅದಕ್ಕೆ ಒಂದು ಮ್ಯಾಕ್ ಅಂತೇಳಿ ಕರೆದ್ರಿ. ಹಿಂಗೆ ಇದ್ರ ಮೇಲೆ ಏನು ಮಾಡಿರಪ್ಪ ಅಂತಂತಂದ್ರೆ ಒಂದಷ್ಟು ಡಿವೈಡ್ ಮಾಡಿರಿ. ಹೆಂಗಪ್ಪ ಅಂತಂತಂದ್ರೆ ಒಂದೇದು ಏನು ಮಾಡಿರಪ್ಪ ಅಂತಂದ್ರೆ ಸಬ್ಸಾನಿಕ್ ಸೌಂಡ್ ಅಥವಾ ಧ್ವನಿ, ಸಬ್ಸಾನಿಕ್ ಧ್ವನಿ. ಆಮೇಲೆ ಎರಡನೇದೇನಪ್ಪ ಅಂತಂದ್ರೆ ಸಬ್ಸಾನಿಕ್ ಸಾನಿಕ್ ಧ್ವನಿ. ಇಂಗ್ಲೀಷ್ ನೆನಪು ಇವೆಲ್ಲ ಇಂಗ್ಲೀಷ್ನಾಗ, ಇವು ಕನ್ನಡದಾಗ ನೆನಪಕ್ಕೆ ಹೋಗ್ಬೇಡ್ರಿ. ಸಾನಿಕ್ ಅಥವಾ ಟ್ರಾನ್ಸಾನಿಕ್. ನೆಕ್ಸ್ಟ್ ಇನ್ನೊಂದೇನು ಏನು ಮಾಡಿರಪ್ಪ ಅಂತಂದ್ರೆ ಈ ಶಬ್ದದ ವೇಗದ ಮೇಲೆ ಏನು ಮಾಡಿರಪ್ಪ ಅಂದ್ರೆ ಇವನ್ನೆಲ್ಲ ವಿಧಗಳು ಮಾಡಿರ. ಸೂಪರ್ಸಾನಿಕ್, ನೆಕ್ಸ್ಟ್ ಇನ್ನೊಂದೇನು ಬರತ್ರಿ ಹೈಪರ್ಸಾನಿಕ್. ಇದೇನು ಮಾಡಿರಪ್ಪ ಅಂತಂದ್ರೆ ಹಿಂಗೆ ಡಿವೈಡ್ ಮಾಡ್ಯಾರ. ಏನಪ್ಪ ಸಬ್ಸಾನಿಕ್ ಅಂತಂದ್ರೆ ಶಬ್ದದ ವೇಗ 1 ಮ್ಯಾಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ, 1 ಮ್ಯಾಕ್ಕಿಂತ ಏನ್ರಿ ಕಡಿಮೆ. 1 ಮ್ಯಾಕ್ ಅಂದರೆ ಎಷ್ಟು ರೀ? 338 ಮೀಟರ್ ಪರ್ ಸೆಕೆಂಡ್ ಅಥವಾ 340 ಮೀಟರ್ ಪರ್ ಸೆಕೆಂಡ್. ಅದಕ್ಕಿಂತ ಕಡಿಮೆ ಇತ್ತಪ್ಪ ಅಂತಂದ್ರೆ ಅಂಥ ಸೌಂಡ್ಗೆ ಏನಂತಾರಂದ್ರೆ ಸಬ್ಸಾನಿಕ್ ಸೌಂಡ್ ಅಂತ ಕರೀತಾರೆ. ಸಬ್ ಅಂತಂದ್ರೆ ಕಡಿಮೆ, ಸಬ್ ಅಂತಂದ್ರೆ ಏನ್ರಿ ಕಡಿಮೆ, ಸಬ್ಸಾನಿಕ್ ಅಂತ ಕರೀತಾರೆ. ಇವೆಲ್ಲಿ ಇದಾಕವಪ್ಪ ಅಂತಂದ್ರೆ ಸಬ್ಸಾನಿಕ್. ಈಗ ನಾರ್ಮಲಾಗಿ ಪ್ರೈವೇಟ್ ಜೆಟ್ ಅದು ಇರ್ತಾವೆ ಗೊತ್ತ್ರಿ, ನಾರ್ಮಲಾಗಿ ಯೂಸ್ ಮಾಡ್ತಿರ್ತೇವೆ. ಈಗ ಏರೋಪ್ಲೇನ್ ಹೊಂಟಿರ್ತಾವೆ, ಒಂದೊಂದು ಏನಕ್ಕವ ನಮಗೆ ಸೌಂಡ್ ಕೇಳಿಸ್ತಾವೆ, ಒಂದೊಂದು ಸೌಂಡ್ ಕೇಳ್ಸಂಗಿಲ್ಲ. ಅವು ಏನಪ್ಪ ಅಂತಂದ್ರೆ ಸಬ್ಸಾನಿಕ್. ಯಾವ ಸೌಂಡ್ ಕೇಳಿಸಲ್ಲ ಅವು ಏನಪ್ಪ ಅಂತಂದ್ರೆ ಸಬ್ಸಾನಿಕ್. ನೆಕ್ಸ್ಟ್ ಸಾನಿಕ್ ಧ್ವನಿ ಅಂತಂದ್ರೆ ಏನು ರೀ? 1 ಮ್ಯಾಕ್ ಇರ್ಬೇಕತ್ರ ಸೌಂಡ್ ಸ್ಪೀಡ್. ಎಷ್ಟಿರ್ಬೇಕು ರೀ? 1 ಮ್ಯಾಕ್ ಇರಬೇಕು. 1 ಮ್ಯಾಕ್ ಅಂತಂದ್ರೆ ಎಷ್ಟಿರಬೇಕು? 338 ಮೀಟರ್ ಪರ್ ಸೆಕೆಂಡ್ ಇರಬೇಕು. ಅಂಥ ಧ್ವನಿಗೆ ಏನಂತ ಕರೀತಾರೋ ಸಾನಿಕ್ ಸೌಂಡ್ ಅಂತ ಕರೀತಾರೆ. ಸಾನಿಕ್ ಅಥವಾ ಟ್ರಾನ್ಸಾನಿಕ್ ಅಂತ ಕರೀತಾರೆ. ಇವು ಏನಪ್ಪ ಅಂತಂದ್ರೆ ನಾರ್ಮಲಾಗಿ ಏರೋಪ್ಲೇನ್ ಆಗಿರ್ಬೋದು ಅಥವಾ ಇವೇನಪ್ಪ ಅಂದರೆ ಸಬ್ಸಾನಿಕ್ ಒಳಗೆ ಇನ್ನೊಂದು ಎಕ್ಸಾಂಪಲ್ ಏನು ಕೊಡ್ಬೋದು ಅಂದ್ರೆ ಶಿಪ್ ಏನು ಮೂವ್ಮೆಂಟ್ ಆಗಿರತ್ತಲ್ಲ, ವೇಗ ಹೊಂಟಿರತ್ತಲ್ಲ, ಅದು ಸಬ್ಸಾನಿಕ್ ಸ್ಪೀಡ್ದಾಗ ಹೊಂಟಿರ್ತೈತಿ. ಯಾವುದು? ಶಿಪ್. ಆಮೇಲೆ ಏರೋಪ್ಲೇನ. ಇವು ಹೆಂಗಪ್ಪ ಅಂತಂತಂದ್ರೆ ನಾರ್ಮಲಾಗಿ ಏರೋಪ್ಲೇನು ಇದ್ರೊಳಗೆ ಹೋಗಿರ್ತಾವೆ, ಯಾವಾಗ ಸಾನಿಕ್ ಸೌಂಡ್ ಒಳಗೆ ಹೋಗಿರ್ತಾವೆ. ಆದ್ರೆ ಸಬ್ಸಾನಿಕ್ ಸೌಂಡ್ ಒಳಗೂ ಹೋಗಿರ್ತಾವೆ. ಒಂದಷ್ಟು ಏರೋಪ್ಲೇನ್ ಏನಾಗಿರ್ತಾವಪ್ಪ ಅಂದ್ರೆ ಸೌಂಡ್ ಕೇಳಿಸ್ತಾವೆ, ಒಂದಷ್ಟು ಏನಾಗಿರಂಗಿಲ್ಲ, ಸೌಂಡ್ ಕೇಳಿಸಂಗಿಲ್ಲ. ಅವು ಯಾವ ಸೌಂಡ್ ಕೇಳಿಸ್ತಾವಲ್ಲ ಅವಕ್ಕೆ ಸಾನಿಕ್ ಸೌಂಡ್ ಅಂತ ಕರೀತಾರೆ. ಅದ್ರ ಸ್ಪೀಡ್ ಇಟ್ಟಿರ್ಬೇಕು ರೀ? 1 ಮ್ಯಾಕ್ ಇರಬೇಕು. ಸೂಪರ್ ಸಾನಿಕ್ ಅಂತಂದ್ರೆ ಏನು ರೀ? 1.2 ಮ್ಯಾಕ್ದಿಂದ 5 ಮ್ಯಾಕ್ ತನ ಸ್ಪೀಡ್ ಇರ್ಬೇಕು ರೀ. 1.2 ಮ್ಯಾಕ್ದಿಂದ ಅಂತಂದ್ರೆ 338 ಅಂತಂದ್ರೆ 1 ಮ್ಯಾಕ್. 1.2 ಮ್ಯಾಕ್ ಅಂದ್ರೆ ಅಷ್ಟು ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತಲ್ಲ, ಅಲ್ಲಿಂದ 5 ಮ್ಯಾಕ್ ತನ 5 × 338 ಮೀಟರ್ ಪರ್ ಸೆಕೆಂಡ್ ಮಾಡಿದಾಗ ಎಷ್ಟು ಸ್ಪೀಡ್ ಆಕತ್ತಲ್ಲ, ಅಷ್ಟು ಸ್ಪೀಡ್ದಾಗ ಏನಾರ ಒಂದು ವಸ್ತು ಚಲಿಸಾಕತ್ತಿತ್ತಪ್ಪ ಅಂತಂದ್ರೆ ಅದ್ರ ಸ್ಪೀಡ್ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಪ್ಪ ಅಂದರೆ ಸೂಪರ್ ಸಾನಿಕ್ ಐತಿ ಅಂತಾವೆ. ಈಗ ಉದಾಹರಣೆ ಮಿಸೈಲ್ಗಳು ಇರ್ಬೋದು. ಒಂದಷ್ಟು ಮಿಸೈಲ್ಗಳು ಏನಿರ್ತಾವಪ್ಪ ಅಂದ್ರೆ ಸೂಪರ್ ಸಾನಿಕ್ ಸ್ಪೀಡ್ದಾಗಿರ್ತಾವೆ, ಒಂದಷ್ಟು ಮಿಸೈಲ್ಗಳು ಹೈಪರ್ ಸಾನಿಕ್ದಾಗಿರ್ತಾವೆ. ಆಮೇಲೆ ಈಗ ರಾಕೆಟ್ಗಳು ನೋಡಿರ್ಬೋದು ನೀವು, ಅವೆಲ್ಲ ಏನಿರ್ತಾವಪ್ಪ ಅಂತಂದ್ರೆ ಸೂಪರ್ ಸಾನಿಕ್ ಸ್ಪೀಡ್ದಾಗ ಹೊಂಟಿರ್ತಾವೆ. ಸೂಪರ್ ಸಾನಿಕ್ ಸ್ಪೀಡ್ ಅಂತಂದ್ರೆ ಏನು ರೀ? 1.2 ಮ್ಯಾಕ್ದಿಂದ 5 ಮ್ಯಾಕ್ ತನ. 1 ಮ್ಯಾಕ್ ಅಂದರೆ ಎಷ್ಟು ರೀ? 338 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಹೈಪರ್ ಸಾನಿಕ್ ಅಂತಂದ್ರೆ 5 ಮ್ಯಾಕ್ಗಿಂತ ಜಾಸ್ತಿ. 5 ಮ್ಯಾಕ್ಗಿಂತ ಜಾಸ್ತಿ. 5 ಮ್ಯಾಕ್ಗಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತಾರೆ? ಹೈಪರ್ ಸಾನಿಕ್. ಈಗ ಆಲ್ಮೋಸ್ಟ್ ಈಗ ಎಲ್ಲ ಮಿಸೈಲ್ಗಳು ಏಟಿರ್ತಾವಪ್ಪ ಅಂತಂದ್ರೆ ಹೈಪರ್ ಸಾನಿಕ್ ಸ್ಪೀಡ್ದಾಗ. ಈಗ ಇತ್ತೀಚೆಗೆ ಡೆವಲಪ್ ಮಾಡಿರ್ತಾರಲ್ಲ ಅವೆಲ್ಲ ಯಾವ ಸ್ಪೀಡ್ನಾಗ ಹೋಗವಪ್ಪ ಅಂತಂದ್ರೆ ಹೈಪರ್ ಸಾನಿಕ್ದಾಗ ಹೋಗಿರ್ತಾವೆ. ಈಗ ಬುಲೆಟ್ ರೈಲ್ ನೋಡಿರ್ಬೋದು ರೀ. ಬುಲೆಟ್ ರೈಲು ಎತ್ತರ ಹೋಗವಪ್ಪ ಅಂತಂದ್ರೆ ಸಾನಿಕ್ ಸೌಂಡ್ದಾಗ ಹೋಗವು.
ಅವೆಲ್ಲ ಸಾನಿಕ್ ಸೌಂಡ್ ಹೋಗ್ತಾವೆ. ಏರೋಪ್ಲೇನು ಹೋಗಿ ಏನಕ್ಕವಪ್ಪ ಅಂದ್ರೆ ಸಬ್ ಸಾನಿಕ್ದಾಗ ಒಂದಷ್ಟು ಹೋಗ್ತಾವೆ, ಒಂದಷ್ಟು ಸಾನಿಕ್ದಾಗ ಹೋಗ್ತಾವೆ. ಸೂಪರ್ ಸಾನಿಕ್ ಅಂತಂತಂದ್ರೆ 1.2 ಮ್ಯಾಕ್ದಿಂದ 5 ಮ್ಯಾಕ್ ತನ ಇದ್ರಾಗ ಮಿಸೈಲ್ಗಳು ಬರ್ತಾವೆ. ಇದ್ರಾಗ ಏನು ಇರ್ತಾವಪ್ಪ ಅಂದ್ರೆ ಇತ್ತಿಗೆ ಡೆವಲಪ್ ಮಾಡಿದಂಥ ಮಾಡರ್ನ್ ಮಿಸೈಲ್ಗಳು ಬರ್ತಾವೆ. ಇವು ನೆನ್ಪಿಟ್ಕೋಬೇಕು ನೋಡ್ರಿ. 1 ಮ್ಯಾಕ್ ಅಂತಂದ್ರೆ ಏನು ರೀ 338 ಮೀಟರ್ ಪರ್ ಸೆಕೆಂಡ್. ಅದಕ್ಕಿಂತ ಕಡಿಮೆ ಇದ್ರೆ ಸಬ್ ಅಂದ್ರೆ ಏನು ರೀ ಕಡಿಮೆ. ಆಮೇಲೆ ಸಾನಿಕ್ ಅಂತಂದರೆ 1 ಮ್ಯಾಕ್. ಸೂಪರ್ ಸಾನಿಕ್ ಅಂತಂದ್ರೆ 1.2ದಿಂದ 5 ಮ್ಯಾಕ್. 5 ಮ್ಯಾಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂತಂದ್ರೆ ಹೈಪರ್ ಸಾನಿಕ್. ಈಗ ಏನು ಮಾಡೋಣಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಮುಂದೆ ನೋಡೋಣ ಅಂತ ಹೇಳಿ.